ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಏನು ಅಪ್ಲೋಡ್ ಮಾಡಿದಾರಲ್ಲ ಅದ್ರೊಳಗೆ ಇವತ್ತು ನಾವು 23ನೇ ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. 23ನೇ ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ 22 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಓನ್ಲಿ ಮ್ಯಾಥ್ಸನ್ನು ಸಾಲ್ವ್ ಮಾಡಿ ಏನ್ರಿ ಮಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು. ಯಾವುದರ ಕ್ವಶನ್ ಡೌಟ್ ಇತ್ತಂದ್ರೆ ನೀವು ಅಗದಿ ಕ್ಲಿಯರಾಗಿ ಮ್ಯಾಥ್ಸನ್ನು ನೋಡ್ಕೋಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ 31ನೇ ಕ್ವಶನನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಬೇಕಾಗುತ್ತೆ. ಏನೈತಪ್ಪ 31ನೇ ಕ್ವಶನ್ ತಂದು ನೋಡ್ತಾ ಹೋದಾಗ 45/63 ದಶಮಾಂಶವಾಗಿ ಪರಿವರ್ತಿಸಿ ನಿಮ್ಮ ಉತ್ತರವನ್ನು 2 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ನೀಡಿ ಅಂತಂದು ಕೊಟ್ಟಿದ್ದಾನೆ. ನಾವು ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತಾ. ಏನು ಕೊಟ್ಟಾನ 45/63. ನಾವು ಇವಾಗ ಇದನ್ನು ಸರೀಕೃತ ಮಾಡ್ಕೋಬೇಕಾ. ಮೊದಲ ದಶಮಾಂಶಗಳಿಗೆ ಪರಿವರ್ತಿಸಬೇಕಾದ್ರೆ ನಾವು ಇವಾಗ ನೋಡಬೇಕು ಯಾವ ಮಗ್ಯಾಗ ಐತಪ್ಪ 63 ಮತ್ತು 45 ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಅಗದಿ ಸಿಂಪಲ್ಲಾಗಿ ನಾವಿಲ್ಲಿ ನೋಡ್ತಾ ಹೋದಾಗ ಇವು ಎರಡು ಸಂಖ್ಯೆಗಳು ನೋಡ್ರಿ. 9×5 = 45 ನೋಡ್ರಿ. 9ರ ಮಗ್ಯಾಗ ಅದಾವ 9×5 = 45, 9×7 = 63 ನೋಡ್ರಿ. ನಮಗೆ ಸಿಂಪಲ್ಲಾಗಿ ಏನು ಸಿಕ್ತು 5/7 ಸಿಕ್ತು. ಇವಾಗ ನಾವು 5/7 ಯಾವ ರೀತಿಯಾಗಿ ಕಡ್ತಾ ಹೊಡ್ಕೋಬೇಕು ಅನ್ನೋದು ಇಲ್ಲಿ ನೋಡ್ತಾ ಹೋದಾಗ ನೋಡ್ರಿ 5 7 ಕಡ್ತಾ ಹೊಡಿಬೇಕು ನೋಡ್ರಿ. 7ರ ಮಗ್ಯಾಗ 5 ಇಲ್ಲ, ಅದಕ್ಕಾಗಿ ನಾವು ಇಲ್ಲಿ 0 ಕೊಟ್ಟು ಇಲ್ಲಿ 0 ತೊಗೊಂಡಿವಿ. ಪಾಯಿಂಟ್ ಕೊಟ್ಟು ಇಲ್ಲಿ 0 ತೊಗೊಂಡ್ವಿ. ಅದಕ್ಕಾಗಿ ನೋಡಬೇಕು 7 1 7 49 ನಾವಿಲ್ಲಿ ನೋಡಬೇಕು 7 49 ಇಲ್ಲಿ ಪಾಯಿಂಟ್ ಕೊಟ್ಟು 7 ತೊಗೊಂಡಿವಿ. ಅದೇ ರೀತಿಯಾಗಿ ನೋಡ್ರಿ ನಮಗೆ ಇಲ್ಲಿ ಎಷ್ಟು ಹೋಯಿತು 10ರಾಗ 9 ಕದ್ರೆ 1 ಹೋಯಿತು, 5ರಾಗ 5 ಕದ್ರೆ 0 ಹೋಯಿತು. ನಾವು ಇಲ್ಲಿ ಮತ್ತು ಪಾಯಿಂಟ್ ಐತಿ ಅದಕ್ಕಾಗಿ ಮತ್ತೊಂದು 0 ತೊಗೊಂಡ್ವಿ. ನಾವಿಲ್ಲಿ ನೋಡಬೇಕು 7ನ ಮಗ್ಯಾಗ 10 ಐತೆ ಇಲ್ಲ, 7ಕ್ಕೆ 10ಕ್ಕೆ ನಿಯರ್ ಯಾವುದೈತಿ 7 1 ನೋಡಬೇಕು 3 ನೋಡ್ರಿ. ಇದೇ ರೀತಿಯಾಗಿ ಮತ್ತೆ ಇಲ್ಲಿ 0 ತೊಗೊಂಡು ಹಿಂಗೆ ಮಾಡ್ಕೋಬೇಕಾಗತ್ತೆ. ನಮ್ದು ಏನು ಬರುತ್ತಾ ಉತ್ತರ 0.71 ಬರ್ತಾ. ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ 0.71 ಆಪ್ಷನ್ 2 ಇಲ್ಲಿ ನಮ್ಗೆ ಕರೆಕ್ಟ್ ಆಗ್ತಾ ಹೋಗುತ್ತದ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಇಲ್ಲಿ ನೋಡ್ಬೇಕು ನೀವು 32ನೇ ಕ್ವಶನ್ ಏನೈತೆ ಅನ್ನೋದು ಸ್ಕ್ರೀನ್ ಮ್ಯಾಗ 2344 ಸಂಖ್ಯೆಯು ಕೆಳಗಿನ ಯಾವ ಸಂಖ್ಯೆಯಿಂದ ನಿಖರವಾಗಿ ಭಾಗಿಸಲ್ಪಡುತ್ತದೆ ಅಂತಂದು ಕೇದನ. ಇದು ಅಗದಿ ಸಿಂಪಲ್ ಐತಿ. ನೀವು ನೋಡಬೇಕು ಲಾಸ್ಟ್ 4 ಐತಿ, ಅದಕ್ಕಾಗಿ ನಾವು ಇಲ್ಲಿ 3ರಿಂದ ಭಾಗ ಹೋಗೋದಿಲ್ಲ, ಬೆಸ ಸಂಖ್ಯೆ ಆಗುತ್ತೆ. ಅದೇ ರೀತಿಯಾಗಿ 4 ನೋಡ್ರಿ 4ರಿಂದ ಭಾಗ ಹೋಗುತ್ತೆ. ನಮಗಿಲ್ಲಿ ಆನ್ಸರ್ 4 ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಯಾವುದು 32ನೇದು. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನಾಯ್ತಪ್ಪ 33ನೇ ಕ್ವಶನ್ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡಬೇಕು. 2 ಸಂಖ್ಯೆಗಳು HCF ಮತ್ತು LCM ಕ್ರಮವಾಗಿ 28 ಮತ್ತು 420 ನೋಡ್ರಿ. LCM HCF ಕೊಟ್ಟಾನ, ಅವನು ಕ್ರಮವಾಗಿ ಏನು ಕೊಟ್ಟಾನ 28 ಮತ್ತು 420 ಸಂಖ್ಯೆಗಳನ್ನು ಕೊಟ್ಟಾನ. 84 ಮತ್ತು X ಆದರೆ ಸಂಖ್ಯೆಗಳು ಆದರೆ Xನ ಮೌಲ್ಯವನ್ನು ಕಂಡುಹಿಡಿಯೋಣ. ಇಲ್ಲಿ ಏನು ಕೊಟ್ಟಾನಪ್ಪ ನಮ್ಗೆ HCF ಮತ್ತು LCM ಎಷ್ಟು ಕೊಟ್ಟಾನ 28 ಮತ್ತು 420 ಕೊಟ್ಟಾನ. 2 ಸಂಖ್ಯೆಗಳನ್ನು ಕೊಟ್ಟಾನ. ಒಂದು ಸಂಖ್ಯೆ ಏನು ಕೊಟ್ಟಾನ 84 ಕೊಟ್ಟಾನ. ಸಂಖ್ಯೆಗಳ ತಂದಾಗ ಏನು ಕೊಟ್ಟಾನ 84 ಕೊಟ್ಟಾನ. ಇನ್ನೊಂದು ಸಂಖ್ಯೆ ಏನು ಕೊಟ್ಟಾನ X ಕೊಟ್ಟಾನ. ನಾವಿಲ್ಲ ಇದನ್ನು ಅಗದಿ ಸಿಂಪಲ್ಲಾಗಿ ನೋಡ್ತಾ ಹೋದಾಗ ಯಾವ ರೀತಿಯಾಗಿ ನಮಗೆ ಇಲ್ಲಿ ಈ ಥರ ಕೊಟ್ಟಾಗ ನಾವು ಕಾಮನಾಗಿ ಒಂದು ಫಾರ್ಮುಲಾ ಅಥವಾ ಇದು ಬರುತ್ತೆ ಸೂತ್ರ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಯಾವುದೇ 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ HCF ಮತ್ತು LCM ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ನಾವು ಇಲ್ಲಿ ನೋಡ್ರಿ 2 ಸಂಖ್ಯೆ ಕೊಟ್ಟಾನ. ಒಂದು ಸಂಖ್ಯೆ 84 ಕೊಟ್ಟಾನ, ಇನ್ನೊಂದು ಸಂಖ್ಯೆ X ಅಂತ ಕೊಟ್ಟಾನ. HCF ಮತ್ತು LCM ಕೊಟ್ಟಾನ 28 420. ಇವು ಎರಡರದ್ದು ಗುಣಲಬ್ಧ, ಇವು 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನವಾಗಿರ್ತೈತೆ ಅಂತಂದು ಕೊಟ್ಟಿದ್ದಾನೆ. ನಾವಿಲ್ಲಿ ನೋಡ್ತಾ ಹೋದಾಗ
84 ಎಕ್ಸ್ ಈಸ್ ಈಕ್ವಲ್ ಟು 28 ಇಂಟು 420. ನಮಗಿಲ್ಲಿ ಎಕ್ಸ್ ಈಚೆ ಕಡೆನೇ ಇಟ್ಕೋಣ, ಎಕ್ಸ್ ಇಲ್ಲೇ ಇರಲಿ. ಇನ್ನು ಅದೇ ರೀತಿಯಾಗಿ 28 ಇಂಟು 420 ಡಿವೈಡೆಡ್ ಬೈ ಇದು 84 ಈ ಕಡೆ ಬಂತು. ನಾವಿಲ್ಲಿ ನೋಡ್ತಾ ಹೋಗ್ಬೇಕು, ಅಗದಿ ಸಿಂಪಲ್ ಐತಿ ನೋಡ್ರಿ. 28 ಒಂದಲೇ ಇಲ್ಲಿ ನೋಡ್ರಿ, 28 ಒಂದಲೇ 28 3ಲೇ 84 ಆಗುತ್ತಾ. ನೋಡ್ಬೇಕು ನಮ್ಗೆ ಇಲ್ಲಿ ಎಕ್ಸ್ ಬೆಲೆ ಏನು ಸಿಗುತ್ತಾ, 420 ಡಿವೈಡೆಡ್ ಬೈ 3 ಆಗುತ್ತಾ. ನಾವಿಲ್ಲಿ ಇದನ್ನು ಯಾವ ರೀತಿಯಾಗಿ ಕಟ್ತಾ ಹೊಡಿಯೋದು ಅನ್ನೋದು ನೋಡ್ತಾ ಹೋದಾಗ ಇಲ್ಲಿ ಅಗದಿ ಸಿಂಪಲ್ ಐತಿ, ನೋಡ್ತಾ ಹೋಗ್ಬೇಕಾಗತ್ತಾ. 3 ಒಂದಲೇ 3 ಒಂದಲೇ ಇಲ್ಲಿ 1 ಹೋಯ್ತು, 3 4ಲೇ 12 ಆಯಿತು, ಇದು 0 ಆ್ಯಸ್ ಇಟ್ ಈಸ್. ನಮ್ಗೆ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯಿತು, 140. ಎಕ್ಸ್ ಬೆಲೆ 140 ಅಂದಾಗ ಅಂದರೆ ಒಂದು ಸಂಖ್ಯೆ 84 ಆಯಿತು, ಇನ್ನೊಂದು ಸಂಖ್ಯೆ ಎಕ್ಸ್ ಬೆಲೆ ಏನಾಯ್ತು 140 ಆಯ್ತು. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಇಲ್ಲಿ ನಮ್ಮದು ಆಪ್ಷನ್ 4 ಕರೆಕ್ಟ್ ಆಗುತ್ತೆ ನೋಡ್ರಿ. 33ನೇ ಕ್ವಶನ್ ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನಾಯ್ತಪ್ಪ 34ನೇ ಕ್ವಶನ್ ಸ್ಕ್ರೀನ್ ಮ್ಯಾಗ ಇಲ್ಲೇ ನೀವು ನೋಡಬೇಕು. 12, 24, 15, 28, 9, 14 ಸರಾಸರಿ ಎಷ್ಟಾಗೈತೆ ಅಂತ ಕೊಟ್ಟಾನ ನೋಡ್ರಿ. ಸಂಖ್ಯೆಗಳನ್ನು ಯಾವ್ಯಾವ ಕೊಟ್ಟಾನ, 12 ಪ್ಲಸ್ 24 ಪ್ಲಸ್ 15 ಪ್ಲಸ್ 28 ಪ್ಲಸ್ 9 ಪ್ಲಸ್ 14. ನಾವು ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಕೈತಿ ನಾವು ಇಲ್ಲಿ ಕೂಡಿಸ್ಬೇಕಾಗತ್ತಾ. ಇವನ್ನೆಲ್ಲ ಸಂಖ್ಯೆಗಳನ್ನು ನಾವಿಲ್ಲಿ ಕೂಡಿಸಿದಾಗ ನೀವು ನೋಡ್ಬೇಕಾಗತ್ತಾ ನೋಡ್ರಿ. ನಾವು ಇವನ್ನೆಲ್ಲ ಕೂಡಿಸ್ತಾ ಹೋದಾಗ ನಮಗಿಲ್ಲಿ ಎಷ್ಟು ಬರುತ್ತೆ, ಇವನ್ನೆಲ್ಲ ಕೂಡಿಸ್ತಾ ಹೋದಾಗ ನೋಡ್ರಿ, ಇವನ್ನೆಲ್ಲ ಕೂಡಿಸಿದಾಗ ನಮಗಿಲ್ಲಿ 102 ಸಿಗುತ್ತಾ. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದಾವೆ, 1 2 3 4 5 6 ಸಂಖ್ಯೆ ಇದಾವೆ. ಇದನ್ನು ಯಾವ ರೀತಿಯಾಗಿ ನಾವಿಲ್ಲಿ ಕಟ್ತಾ ಹೊಡಿಬೇಕು ಅನ್ನೋದು ನೋಡ್ತಾ ಹೋದಾಗ 6 ಒಂದಲೇ ಇಲ್ಲಿ ಎಷ್ಟು ಹೋಯ್ತು, 4 ಆಯಿತು, 42 ಆಯಿತು. 6 7 42 ನೋಡ್ಬೇಕು. ನಮಗಿಲ್ಲಿ ಸರಾಸರಿ ಎಷ್ಟಾಯಿತು, 7 ಆಯಿತು, 17 ಆಯಿತು, 17 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ಎಲ್ಲಿ ನಮ್ದು ಕರೆಕ್ಟ್ ಆಗುತ್ತೆ. ಎಷ್ಟನೇದ 34ನೇ ಕ್ವಶನ್ನ ನೋಡಬೇಕು, ಅಗದಿ ಸಿಂಪಲ್ ಐತಿ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 35ನೇ ಕ್ವಶನನ್ನು ನೋಡ್ತಾ ಹೋದಾಗ 35ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡಬೇಕು. ಗ್ರಾಹಕನೊಬ್ಬ 3 ಶರ್ಟ್ಗಳನ್ನು ತಲಾ 285ಕ್ಕೆ ಮತ್ತು 4 ಪ್ಯಾಂಟುಗಳನ್ನು ತಲಾ 740ಕ್ಕೆ ಖರೀದಿಸುತ್ತಾನೆ. ಖರೀದಿಸಿದ ವಸ್ತುಗಳ ಸರಾಸರಿ ಬೆಲೆಯನ್ನು ಕಂಡುಹಿಡಿಯತ್ತಂದು ಕೇಳಿದಾನೆ. ಏನು ತೊಗೊಂಡನಪ್ಪ, 3 ಶರ್ಟ್ಗಳು ಹೆಂಗೆ ತೊಗೊಂಡಾನ, ಒಂದು ಶರ್ಟಿಗೆ ಎಷ್ಟು ಬಿದ್ದೈತಿ, 285. ಅದೇ ರೀತಿಯಾಗಿ 4 ಪ್ಯಾಂಟ್ಗಳನ್ನು ತೊಗೊಂಡನ. ಇಲ್ಲಿ ನೋಡಬೇಕು, ಒಂದು ಪ್ಯಾಂಟಿನ ಬೆಲೆ ಎಷ್ಟೈತಿ, 740 ನಾವು ಇವಾಗ ಇಲ್ಲಿ ಟೋಟಲನ್ನು ತಲಾ ಕಂಡು ಹಿಡಿಬೇಕಂದಾಗ ನಾವು ಇಲ್ಲಿ ಟೋಟಲ್ ಮಾಡಬೇಕಾಗುತ್ತಾ ನೋಡ್ರಿ. ಇಂಟು 3 ಇಲ್ಲಿ ಇಂಟು 4. ಯಾಕೆ 285ಕ್ಕೆ ಒಂದು ಪ್ಯಾಂಟ್ ಬಿದ್ದೈತೆ, ತಲಾ ಪ್ಯಾಂಟ್ 1. ಅದೇ ರೀತಿಯಾಗಿ 740ಕ್ಕೆ ಒಂದು ಪ್ಯಾಂಟ, 285ಕ್ಕೆ ಒಂದು ಶರ್ಟ. ನಾವಿಲ್ಲಿ ಈ ಥರ ಬಂದಾಗ ನಾವು ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಒಟ್ಟು ನಾವು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಶರ್ಟ್ಗಳ ಬೆಲೆ ಎಷ್ಟು ಸಿಗುತ್ತಪ್ಪ, ಪ್ಯಾಂಟ್ಗಳ ಬೆಲೆ ಎಷ್ಟು ಸಿಗುತ್ತಾ ಅಂತಂದಾಗ ನೋಡಬೇಕು. 285 ಇಂಟು 3 ಮಾಡಿದಾಗ ನಮಗಿಲ್ಲಿ ಎಷ್ಟು ಸಿಗುತ್ತಾ, 855 ಆಗುತ್ತಾ, 855 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 740 ಇಂಟು 4 ಮಾಡಿದಾಗ ನಮಗಿಲ್ಲಿ 2960 ಸಿಗುತ್ತಾ. ನಮಗಿಲ್ಲಿ ಏನು ಕೇಳಿದಾನಪ್ಪ ಅವ, 4 ಎಲ್ಲ ಒಟ್ಟು ಸರಾಸರಿಯನ್ನು ಕಂಡುಹಿಡಿಯೋಣ. ಇವಾಗ ನಾವಿಲ್ಲಿ ಇದನ್ನು ಪ್ಲಸ್ ಮಾಡ್ಕೋಬೇಕಾಗತ್ತಾ, ಎಷ್ಟಾಗತ್ತಾ ಇಲ್ಲಿ ನೋಡಬೇಕು. ಅದನ್ನು ಪ್ಲಸ್ ಮಾಡ್ಕೊಂಡಾಗ 3815
ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ 3 ಪ್ಯಾಂಟ 3 ಶರ್ಟ 4 ಪ್ಯಾಂಟ್ ಅಂದಾಗ 7 ಆಗುತ್ತೆ. ಇಲ್ಲಿ ನಾವು ಅಗದಿ ಸಿಂಪಲ್ ಆಗಿ ಕಡ್ತಾವನ್ನ ಹೊಡಿತಾ ಹೋದಾಗ ನಾವು ಇಲ್ಲಿ ನೋಡಬೇಕು 7 ಒಂದಲೇ 7 35 7 5 35 7 5 35 ಇಲ್ಲಿ ಎಷ್ಟು ಹೋಯ್ತು 3 ಹೋಯ್ತು. ಅದೇ ರೀತಿಯಾಗಿ ನೆಕ್ಸ್ಟ್ 7 4 ಎಷ್ಟು 7 4 28 28 ಆದ್ರೆ ಇಲ್ಲಿ ನಮಗೆ ಎಷ್ಟು ಹೋಯ್ತಾ 3 ಹೋಯ್ತು. ಅದೇ ರೀತಿಯಾಗಿ ಮತ್ತು 7 5 35 ನಮಗಿಲ್ಲಿ ಆನ್ಸರ್ ಎಷ್ಟು ಸಿಗುತ್ತಾ 545 ಸರಾಸರಿ ಸಿಗುತ್ತೆ. ನೋಡ್ಬೇಕು ನಾವು ಇಲ್ಲಿ 545 ಸರಾಸರಿ ಸಿಕ್ಕಾಗ ಆಪ್ಷನಲ್ಲಿ 545 ಐತಲೋ ನೋಡಿದಾಗ ಆಪ್ಷನ್ 2 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ನೋಡ್ರಿ ಅಗದಿ ಸಿಂಪಲ್ ಐತೆ ಕ್ವಶನ್ನ. ಏನು ಕೊಟ್ಟಾನ 3 ಶರ್ಟ್ ಕೊಟ್ಟಾನ, 1 ಶರ್ಟ್ ಬೆಲೆ 285 ಕೊಟ್ಟಾನ, 4 ಪ್ಯಾಂಟ್ ಕೊಟ್ಟಾನ, 1 ಪ್ಯಾಂಟ್ ಬೆಲೆ 740 ಕೊಟ್ಟಾನ. ಅದೇ ರೀತಿಯಾಗಿ 3 ಶರ್ಟ್ ಬೆಲೆ ಎಷ್ಟಾಗುತ್ತೆ 855 ಆಗುತ್ತೆ. ಇನ್ನು ಅದೇ ರೀತಿಯಾಗಿ 4 ಪ್ಯಾಂಟ್ಗಳ ಬೆಲೆ ಎಷ್ಟಾಗುತ್ತೆ 2960 ಆಗುತ್ತೆ. ನಾವಿಲ್ಲಿ ಟೋಟಲ್ ಮಾಡಿದಾಗ 3815 ಆಗುತ್ತೆ ಡಿವೈಡೆಡ್ ಬೈ 7. ನಾವಿಲ್ಲಿ ಕಡ್ತಾ ಹೊಡಿಯೋದನ್ನು ನೀವು ನೋಡಿದಿರಿ, ಅಗದಿ ಸಿಂಪಲ್ ಐತಿ. ಇನ್ನು 36ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗದಿ ಸಿಂಪಲ್ ಐತಿ. 36ನೇ ಕ್ವಶನ್ ನೋಡ್ರಿ 83 ಡಿವೈಡೆಡ್ ಬೈ 500 ಶೇಕಡಾಕ್ಕೆ ಪರಿವರ್ತಿಸಿ ಅಂದಾನ. ನೋಡ್ರಿ 83 ಡಿವೈಡೆಡ್ ಬೈ 500 ಇದನ್ನು ಶೇಕಡಾಕ್ಕೆ ಪರಿವರ್ತನೆ ಅಂದಾನ. ಶೇಕಡಾಕ್ಕೆ ಅಂದಾಗ ಇಂಟು 100 ಮಾಡ್ಬೋದು. ಇವೆರಡು ಜೀರೋ ಹೋಯಿತು. 5 ಒಂದಲೇ ಇಲ್ಲಿ ಎಷ್ಟು ಹೋಯಿತು 3 ಹೋಯಿತು. 5 6 30 ನೋಡ್ಬೇಕು ನಾವಿಲ್ಲಿ 5 6 30 ಇಲ್ಲಿ ಮಸ್ತ್ 3 ಹೋಯ್ತು. ಇಲ್ಲಿ ಪಾಯಿಂಟ್ ಕೊಟ್ಟ ಇಲ್ಲಿ 0 ತೊಗೊಂಡ್ವಿ. 5 6 30 ನಾವಿಲ್ಲಿ ನಮ್ಗೆ ಎಷ್ಟು ಬರುತ್ತೆ 16.6% ನಮಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. 36ನೇ ಕ್ವಶನ್ ಅಗದಿ ಸಿಂಪಲ್ ಆಗೈತಿ, ಭಾಳ ಟಫ್ ಕ್ವಶನ್ ಏನಲ್ಲ, ಅಗದಿ ಸಿಂಪಲ್ ಕ್ವಶನ್. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 37ನೇ ಕ್ವಶನ್ ಏನಾಯ್ತು ಅನ್ನೋದು ಸ್ಕ್ರೀನ್ ಮೇಲೆ ನೋಡಬೇಕು. ಒಂದು ಸ್ವಲ್ಪ ಹೆವಿಯೆಸ್ಟ್ ಕ್ವಶನ್ ಪೇಪರ್ ಇದು. ಆಲ್ರೆಡಿ 23 ಕ್ವಶನ್ ಪೇಪರ್ದಾಗ 23ನೇ ಕ್ವಶನ್ ಪೇಪರ್ ಒಂದು ಸ್ವಲ್ಪ ನಮ್ಗೆ ಟಫ್ ಆಗ್ತಾ ಹೋಗುತ್ತೆ. ಇದು 37ನೇ ಕ್ವಶನ್ ಏನಾಯ್ತು ಅನ್ನೋದು ನೋಡ್ತಾ ಹೋಗ್ಬೇಕಾಗುತ್ತೆ. ಸಿ ಎಸ್ ಸಂಬಳದ ಮತ್ತು ಡಿ ಎಸ್ ಸಂಬಳದ ಅನುಪಾತ ಎಷ್ಟು ಕೊಟ್ಟಾನ 2:3 ಕೊಟ್ಟಾನ. ಅದೇ ರೀತಿಯಾಗಿ ಸಿ ಎಸ್ ಸಂಬಳದ ಮತ್ತು ಇ ಎಸ್ ಸಂಬಳದ ಅನುಪಾತ 1:4 ಕೊಟ್ಟಾನ. ಡಿ ಎಸ್ ಸಂಬಳ ಮತ್ತು ಇ ಎಸ್ ಸಂಬಳದ ಅನುಪಾತವನ್ನು ಕಂಡುಹಿಡಿಯಿರಿ ಅಂದ. ನೋಡ್ರಿ ನಮಗಿಲ್ಲಿ ಮೊದಲು ಏನೇನು ಕೊಟ್ಟಾನ ಸಿ ಅನುಪಾತ ಡಿ ಎಷ್ಟು ಕೊಟ್ಟಾನ 2:3 ಕೊಟ್ಟಿದ್ದಾನೆ. ಇನ್ನು ಅದೇ ರೀತಿಯಾಗಿ ಏನು ಕೊಟ್ಟಾನ ಸಿ ಸಂಬಳ ಮತ್ತು ಇ ಎಸ್ ಸಂಬಳ ಎಷ್ಟು ಕೊಟ್ಟಾನ 1:4 ಕೊಟ್ಟಾನ. ನಮ್ಗೆ ಏನು ಕಂಡು ಹಿಡಿ ಅಂದಾನ ಡಿ ಅನುಪಾತ ಇ ಅಂತಂದು ಕೇಳಿದಾನ. ಡಿ ಅನುಪಾತ ಇ ಅನುಪಾತ ಎಷ್ಟು ಆಕೈತೆ ಅಂತಂದು ಕೇಳಿದಾನ. ನಾವು ಇವಾಗ ಸಿಂಪಲ್ಲಾಗಿ ಇಲ್ಲಿ ಈ ಎರಡನೇ ಇಕ್ವೇಷನ್ಗೆ ಇಂಟು 2 ಮಾಡಬೇಕು. ಗುಣಲಬ್ಧ 2 ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲಿಂದಕ್ಕೆ ಸಿ ಐತಲ್ಲ ಈ ಸಿಗೆ ನಾವಿಲ್ಲಿ ಇಕ್ವೇಷನನ್ನು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನೋಡಬೇಕು. ಇದಕ್ಕೆ ಇಂಟು 2 ಮಾಡಿದಾಗ ಇಲ್ಲಿ ನಮಗೆ ಎಷ್ಟಾಗುತ್ತೆ ಸಿ ಇ ಅನುಪಾತ ಈಸ್ ಈಕ್ವಲ್ ಟು ಇದಕ್ಕೆ ಇಂಟು ಮಾಡಿದಾಗ ಇದಕ್ಕೂ ಇಂಟು ಮಾಡಬೇಕು, ಇದಕ್ಕೂ ಇಂಟು ಮಾಡಬೇಕು. 2:4 ಇದು 2:8 ಆಗುತ್ತೆ ಇಂಟು 2 ಮಾಡಿದಾಗ. ನೋಡ್ಬೇಕು ನಮಗಿಲ್ಲಿ ನೋಡ್ರಿ ಇಲ್ಲೂ ಸಿ ಸಿಕ್ತು, ಇಲ್ಲೂ ಸಿ ಸಿಕ್ತು ನೋಡ್ರಿ. ಅದೇ ರೀತಿಯಾಗಿ ನಮಗಿಲ್ಲಿ ಸಿ ಡಿ ಏನು ಕೊಟ್ಟಾನ ನಾವಿಲ್ಲಿ ಆಲ್ರೆಡಿ ಕೊಟ್ಟದಾನ ಸಿ ಡಿ ಅನುಪಾತ ಈಸ್ ಈಕ್ವಲ್ ಟು 2:3 ನೋಡ್ರಿ. ಕಾಮನ್ ಐತಾ ಇಲ್ಲಿ ಮೇಲ್ಗಡೆನೂ ಸಿ ಕಾಮನ್ ಐತಿ, ಕೆಳಗಡೆನೂ ಸಿ ಕಾಮನ್ ಐತಿ. ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ನಮಗೇನು ಸಿಕ್ತು ಸಿ ಬೆಲೆ ಸಿಕ್ತು.
ಅದೇ ರೀತಿಯಾಗಿ ಡಿ ಬೆಲೆ ಎಷ್ಟಾಗುತ್ತೆ, ಡಿ ಬೆಲೆ ಇಲ್ಲಿ 3 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಈ ಬೆಲೆ 8 ಆಗುತ್ತೆ. ನಾವು ಇಲ್ಲಿ ನೋಡಬೇಕು ಸಿ ಡಿ ಅನುಪಾತ ಇ, ನಾವಿಲ್ಲಿ ನೋಡಬೇಕು ನೋಡಿರಿ, ಇಲ್ಲೂ ಸಿ ಐತಿ, ಇಲ್ಲಿ ಸಿ ಐತಿ, 2 ಅನುಪಾತ ಆಗುತ್ತೆ. ಇನ್ನು ಡಿ ಬೆಲೆ ಇಲ್ಲಿ ಎಷ್ಟೈತಿ, 3 ಐತಿ. ಇನ್ನು ಅದೇ ರೀತಿಯಾಗಿ ಈ ಬೆಲೆ ಇಲ್ಲಿ ಎಷ್ಟೈತಿ, 8 ಐತಿ. ನೋಡ್ಬೇಕು ನಮ್ಗೆ 2 ಅನುಪಾತ 3 ಅನುಪಾತ 8 ಆಗುತ್ತೆ. ನಮಗೇನು ಕೊಟ್ಟಾನ, ಇಲ್ಲಿ ಏನು ಕಂಡುಹಿಡಿ ಅಂದಾನ, ಡಿ ಇ ಅನುಪಾತ ಕಂಡುಹಿಡಿ ಅಂದ. ಡಿ ಇ ಅನುಪಾತ ಎಷ್ಟಾಗೈತಿ ಇಲ್ಲಿ ನೋಡಬೇಕು, 3 ಅನುಪಾತ 8 ಆಗುತ್ತೆ. ಡಿ ಇ ಅನುಪಾತ 3 ಅನುಪಾತ 8 ಡಿ ಇ ಅನುಪಾತ ಆಗುತ್ತೆ. ಅಗದಿ ಸಿಂಪಲ್ ಐತೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿರಿ ಎಲ್ಲ ಕ್ವಶನ್ದಾಗ ಈ ಥರ ಕೊಟ್ಟಿರ್ತಾನೆ. ಈ ಕೊಟ್ಟಾಗ ನಮ್ಗಿಲ್ಲಿ ಸಿ ಅನ್ನು ಇಲ್ಲಿ ನೋಡಿರಿ, ಸಿ ಅನ್ನು ನಾವು ಇಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ, ಇಂಟು 2 ಮಾಡ್ಕೊಂಡಾಗ ಅಗದಿ ಸಿಂಪಲ್ ಆಗಿ ಬರುತ್ತೆ. ನಮ್ದು ಇಲ್ಲಿ ಆಪ್ಷನ್ದಾಗ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ, 3 ಅನುಪಾತ 8. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು ಸ್ಕ್ರೀನ್ ಮೇಲೆ 38ನೇ ಕ್ವಶನ್ ಏನೈತೆ ಅನ್ನೋದ ನೋಡ್ರಿ. ಅದನ್ನು ಸೇಮ್ ಆಸ್ ಇಟ್ ಈಸ್ ಇದ ಕ್ವಶನ್ ಸೇಮ ಕೊಟ್ಟಿದ್ದಾನ. 38ನೇ ಕ್ವಶನು ನೋಡ್ರಿ ಏನು ಕೊಟ್ಟಾನ, ಎಕ್ಸ್ ಅನುಪಾತ ವಾಯ್ ಈಜ್ವಲ್ ಟು 3 ಅನುಪಾತ 4 ಕೊಟ್ಟಾನ, ವಾಯ್ ಅನುಪಾತ ಜೆಡ್ ಈಜ್ವಲ್ ಟು 2 ಅನುಪಾತ 5 ಕೊಟ್ಟಾನ. ಆದರೆ ಎಕ್ಸ್ ಅನುಪಾತ ವಾಯ್ ಅನುಪಾತ ಜೆಡ್ ಅನ್ನು ಅನುಪಾತವನ್ನು ಕಂಡುಹಿಡಿ ಅಂದಾನ. ನಾವಿಲ್ಲಿ ಅಗದಿ ಸಿಂಪಲ್ ಐತೆ ನೋಡ್ಬೇಕು. ಎಕ್ಸ್ ಅನುಪಾತ ವಾಯ್ ಅಂದರೆ ಎಷ್ಟು ಕೊಟ್ಟಾನ, 3 ಅನುಪಾತ 4 ಕೊಟ್ಟಾನ. ಅದೇ ರೀತಿಯಾಗಿ ಮತ್ತೇನು ಕೊಟ್ಟಾನ, ವಾಯ್ ಅನುಪಾತ ಜೆಡ್ ಕೊಟ್ಟಾನ. ವಾಯ್ ಅನುಪಾತ ಜೆಡ್ ಎಷ್ಟು ಕೊಟ್ಟಿದ್ದಾನ, 2 ಅನುಪಾತ 5 ಕೊಟ್ಟಿದ್ದಾನೆ. ಇನ್ನು ಏನು ಕೇಳಿದಾನಪ್ಪ ಅಂದ್ರೆ ಎಕ್ಸ್ ಅನುಪಾತ ವಾಯ್ ಅನುಪಾತ ಜೆಡ್ ಅನ್ನು ಇಲ್ಲಿ ನಮಗೆ ಕೇಳಿದಾನ ಅವನು. ಇವಾಗ ನಾವು ಇದನ್ನು ಸಿಂಪಲ್ ಆಗಿ ನೋಡ್ಕೋಬೇಕು. ಇಲ್ಲಿ ಎರಡೂದ್ರಾಗ ಸೇಮ್ ಒಂದು ಸಂಖ್ಯೆ ಸೇಮ್ ಬರೋಂಗೆ ನಾವಿಲ್ಲಿ ಇಂಟುವನ್ನು ಮಾಡ್ಕೋಬೇಕಾಗತ್ತೆ. ನೋಡಿರಿ ಇಕ್ವೇಷನ್ 1ರಲ್ಲಿ 3 ಅನುಪಾತ 4 ಐತಿ. ಅದೇ ರೀತಿಯಾಗಿ ಇಕ್ವೇಷನ್ 2 ಅಲ್ಲಿ 2 ಅನುಪಾತ 5 ಐತಿ. ಇವಾಗ ನಾವು ಸಿಂಪಲ್ ಆಗಿ ಇದಕ್ಕೆ ಇಂಟು 2 ಮಾಡ್ಕೋಬೇಕು. ಈ ಅನುಪಾತಕ್ಕೆ ಇಂಟು 2 ಮಾಡ್ಕೊಂಡಾಗ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ ಅನುಪಾತ ವಾಯ್ ಇಸ್ ಈಕ್ವಲ್ ಟು 3 ಅನುಪಾತ 4 ಆಗುತ್ತೆ. ಇದಕ್ಕೆ ಇಂಟು ಮಾಡ್ಕೋಬೇಕು ನಾವು. ವಾಯ್ ಅನುಪಾತ ಜೆಡ್ ಈಸ್ ಈಕ್ವಲ್ ಟು ನೋಡ್ರಿ 2 2 4 ಅನುಪಾತ ಜೆಡ್ ಇಲ್ಲಿ 2 5 10 ಆಗುತ್ತೆ. ಇಂಟು ಮಾಡ್ಕೊಂತೀವಿ. ನೋಡ್ಬೇಕು ನಾವಿಲ್ಲಿ ವಾಯ್ ಬೆಲೆ ಸೇಮ್ ಬತ್ತ, ಇಲ್ಲೂ 4 ಐತಿ, ಇಲ್ಲೂ 4 ಐತಿ. ವಾಯ್ ಬೆಲೆ ನಮಗಿಲ್ಲಿ ಸೇಮ್ ಬಂತು. ನಾವಿಲ್ಲಿ ವಾಯ್ ಬೆಲೆಯನ್ನು ಸೇಮ್ ಮಾಡ್ಕೊಂಡ್ವಿ. ನಾವು ಅದೇ ರೀತಿಯಾಗಿ ಇಲ್ಲಿ ನಮ್ಗೇನು ಕೇಳಿದಾನ, ಎಕ್ಸ್ ಅನುಪಾತ ವಾಯ್ ಅನುಪಾತ ಜೆಡ್ ಕೇಳಿದಾನ. ನಮಗಿಲ್ಲಿ ಎಕ್ಸ್ ಅಂದಾಗ ಇಲ್ಲೇನು ಸಿಕ್ತು, ಎಕ್ಸ್ ಅಂದಾಗ 3 ಸಿಕ್ತು ಅನುಪಾತ ಅಂದಾಗ, ವಾಯ್ ಅಂದಾಗ ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ 4. ಅದೇ ರೀತಿಯಾಗಿ ಜೆಡ್ ಅಂದಾಗ ಇಲ್ಲಿ ನಮಗೆ ಎಷ್ಟಾಗುತ್ತೆ, 10 ಆಗುತ್ತೆ. ನೋಡಬೇಕು 3 ಅನುಪಾತ 4 ಅನುಪಾತ 10. ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು 39ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗದಿ ಸಿಂಪಲ್ ಐತಿ. 39ನೇ ಕ್ವಶನು ನೋಡ್ರಿ, ಸರಳ ಬಡ್ಡಿ ಮ್ಯಾಗ ಕೊಟ್ಟಿದ್ದಾನ. ಏನು ಕೊಟ್ಟಿದ್ದಾನ, ಅಜಯ್ಯ ವಿಜಯ್ಗೆ ಏನು ಕೊಟ್ಟಾನ, 1,80,000ನ 8% ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡುತ್ತಾನ. 9 ತಿಂಗಳಿಗೆ ವಿಜಯ್ ಪಾವತಿಸಬೇಕಾದ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂದಾನ. ಅಗದಿ ಸಿಂಪಲ್ ಕ್ವಶನ್ ಐತಿ. ನಮ್ಗೆ ಇಲ್ಲಿ ಏನು ಕೊಟ್ಟಾನ, ಅಸಲು ಎಷ್ಟು ಕೊಟ್ಟಾನಪ್ಪ, 1,80,000 ಅಸಲು ಕೊಟ್ಟಾನ. ಮತ್ತು ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ, 8% ಕೊಟ್ಟಾನ. ಟೈಮಿಂಗ್ ಎಷ್ಟು ಕೊಟ್ಟಾನ, 9 ಮಂತ್ಸ್ ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ನಮಗೆ ಏನು ಕೇಳಿದಾನ, ಪಾವತಿಸಬೇಕಾದ ಬಡ್ಡಿ ಅಂತಂದು ಕೊಟ್ಟಾರ. ಸಿಂಪಲ್ ಇಂಟ್ರೆಸ್ಟನ್ನು ಇಲ್ಲಿ ಕೇಳಿದಾನ. ನಾವಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನಾವಿಲ್ಲಿ ಅಗದಿ ಮಾಡಬೇಕಾಗುತ್ತಾ, ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕಾಗುತ್ತೆ. ನಾವಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾನು ನಿಮಗೆ ಗೊತ್ತೈತಿ. ನಾವು ಇವಾಗ ಇಲ್ಲಿ ಏನು ಕೊಟ್ಟಾನ, ಟೈಮಿಂಗ್ ನೋಡ್ರಿ 9 ಮಂತ್ಸ್ ಕೊಟ್ಟಾನ. ಇದನ್ನು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ 9 ತಿಂಗಳನ್ನು ವರ್ಷಕ್ಕೆ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರಾಗ 9 ಡಿವೈಡೆಡ್ ಬೈ 12. 9 ಡಿವೈಡೆಡ್ ಬೈ 12
ಇಲ್ಲಿ ನೋಡ್ಬೇಕು ನಾವು ಇಲ್ಲಿ ಸಿಂಪಲ್ಲಾಗಿ 3 3 3 4 ಇವಾಗ 3/4 ಬರ್ತದೆ. ನಾವು ಇವಾಗ ಇಲ್ಲಿ ಭಾಗಾಕಾರವನ್ನು ಮಾಡಬೇಕು ನೋಡಿರಿ. 4 ಮಧ್ಯ 3 ಇಲ್ಲ, ಇಲ್ಲಿ 0 ಕೊಟ್ಟ 0 ತೊಗೊಂಡ್ವಿ, ಪಾಯಿಂಟ್ ಕೊಟ್ಟ ನೋಡಿರಿ. 4 ಇಲ್ಲಿ 28 ಆಗುತ್ತಾ. ನಾವು ಇಲ್ಲಿ ಎಷ್ಟು ಹೋಯ್ತು? 2 ಆಯಿತು ನೋಡಿರಿ. 4 ಮಧ್ಯ 2 ಇಲ್ಲ, ಅದಕ್ಕಾಗಿ ಮತ್ತು ನಾವು ಇಲ್ಲಿ ಪಾಯಿಂಟ್ ಐತಿ ಮತ್ತು 0 ತೊಗೊಂಡ್ವಿ ನೋಡಬೇಕು. 4 4 4 8 4 3 4 4 16 4 5 20 ನೋಡಿರಿ. 4 5 20 ಆಗುತ್ತಾ. 0 0 ಬರುತ್ತೆ. ನಮಗಿಲ್ಲಿ ಟೈಮ್ ಎಷ್ಟು ಆತ? ಟೈಮ್ ನಾವಿಲ್ಲಿ ನೋಡ್ಕೋಬೇಕು. ಅಗದಿ ಸಿಂಪಲ್ಲಾಗಿ 0.75 ನಮಗಿಲ್ಲಿ ವರ್ಷದಾಗ ಸಿಕ್ತು. ನಮ್ಗೆ ಇವಾಗ ಇಷ್ಟೆಲ್ಲ ಸಿಕ್ಕ ನಂತರ ಅಗದಿ ಈಸಿ ಐತಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕಿ ಬಿಡಿಸಿಬಿಡೋದು ನೋಡಿರಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನೈತಿ? P/100 ಐತಿ ನೋಡಿರಿ. P ಅಂದ್ರೆ ಎಷ್ಟು ಕೊಟ್ಟಾನ? 1,80,000 ಕೊಟ್ಟಾನ. ಅದೇ ರೀತಿಯಾಗಿ T ಅಂದ್ರೆ ನಮ್ದಿಲ್ಲಿ 0.75 ಸಿಕ್ತು. ಇನ್ನು ಅದೇ ರೀತಿಯಾಗಿ R ಅಂದ್ರೆ 8 /100. ಇವು 2 0 ಹೋಯಿತು ನೋಡ್ಬೇಕು. ನಾವಿಲ್ಲಿ 1,800 ಇಂಟು 0.75 ಇಂಟು 8 ನಾವು ಇವನ್ನೆಲ್ಲ ಇಂಟು ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದು ನೀವು ನೋಡಬೇಕು. ನೀವು ಯಾವ ರೀತಿಯಾಗಿ ಇಂಟುವನ್ನು ಮಾಡೋದು ಅಗದಿ ಸಿಂಪಲ್ಲಾಗಿ ಇಲ್ಲಿ ನೋಡ್ಬೇಕು. ನಾವು ಏನಾಯ್ತಪ್ಪ ಅಂದಾಗ ನೋಡಿರಿ, ಈ 8ನ್ನು ಇದಕ್ಕೆ ಇಂಟು ಮಾಡ್ಕೊಂಡು ನೋಡಿರಿ. ಇಲ್ಲಿ ಇಂಟು ಮಾಡೋದು ಅಗದಿ ಈಸಿ ಐತಿ. 8 5 40 ಆಯಿತು. ಇಲ್ಲಿ 0, ಇಲ್ಲಿ ಮೇಲ್ಗಡೆ 4. 8 7 ಎಷ್ಟಾಗುತ್ತೆ? 8 7 56 ಆಗುತ್ತೆ. 56 ಅಂದಾಗ ಇಲ್ಲಿ 4ನ್ನು ಕೂಡಿಸ್ಕೋಬೇಕು, 60 ಆಗುತ್ತೆ. ಇಲ್ಲಿ ನೋಡಿರಿ ನಮ್ಮದು ಪಾಯಿಂಟ್ ಬತ್ತು. ನಾವು ಇವಾಗ 6.00 ಅಂದ್ರೆ 6. ನಾವಿಲ್ಲಿ 18 ಇಂಟು 6 ಅಂದಾಗ ನಾವಿಲ್ಲಿ ನೋಡಬೇಕು. 18 6 ಎಷ್ಟಾಗತ್ತಾ? 108 ಆಗುತ್ತಾ. ಇವು 2 0 ನೋಡಬೇಕು. ನಮಗಿಲ್ಲಿ ಅಗದಿ ಸಿಂಪಲ್ಲಾಗಿ ಇಂಟು ಮಾಡಬೇಕಾಗತ್ತೆ. ಇಲ್ಲಿ ನಾವು ಆಪ್ಷನ್ದಾಗ 10,800 ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು. ನಮ್ಗೆ 10,800 ಆಪ್ಷನ್ 1 ಕರೆಕ್ಟ್ ಐತಿ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗದಿ ಸಿಂಪಲ್ ಐತಿ. 40ನೇ ಕ್ವಶನ, ಪ್ರಿಯಾ 5 ನಿಮಿಷಗಳಲ್ಲಿ 6 km/h ವೇಗದಲ್ಲಿ ಶಾಲೆಯನ್ನು ತಲುಪುತ್ತಾರೆ. ಆದರೆ ಪಾರ್ಥ 4 ನಿಮಿಷಗಳಲ್ಲಿ ಅದೇ ದೂರವನ್ನು ಕ್ರಮಿಸುತ್ತಾನೆ. ಪಾರ್ಥನ ವೇಗವನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ನಮಗಿಲ್ಲಿ ಏನು ಕೊಟ್ಟಾರ? ಪ್ರಿಯಾ ಏನು ಕೊಟ್ಟಾರ? 5 ನಿಮಿಷದಾಗ. ಪ್ರಿಯಾ ಟೈಮಿಂಗ್ ಏನ? 5 ನಿಮಿಷದಾಗ ಏನು ಮಾಡಿದ ಅಂತಂದ ವೇಗ ಸ್ಪೀಡ್ ಕೊಟ್ಟಾರ. ಎಷ್ಟು ಕೊಟ್ಟಾರ? 6 km/h ಕೊಟ್ಟಿದ್ದಾರೆ. 6 km/h ಕೊಟ್ಟಾರ. ಇಲ್ಲಿ ಅದೇ ರೀತಿಯಾಗಿ ಏನು ಕೊಟ್ಟಿದ್ದಾನ? ಮತ್ತಿಲ್ಲಿ ಪಾರ್ಥಂದ ನಿಮಿಷ ಕೊಟ್ಟಾನ. ಪಾರ್ಥಂದ ಎಷ್ಟು ಕೊಟ್ಟಾನ? 4 ನಿಮಿಷ ಕೊಟ್ಟಿದ್ದಾನ. ಅದೇ ಸ್ಪೀಡ್ದಾಗ ಅದೇ ದೂರವನ್ನು ಇಲ್ಲಿ ನಮಗೆ ಡಿಸ್ಟೆನ್ಸ್ ಕೇಳಿದಾನ. ಇಲ್ಲಿ ಡಿಸ್ಟೆನ್ಸನ್ನು ಕಂಡು ಹಿಡ್ಕೋಬೇಕಾಗತ್ತೆ. ನಾವಿಲ್ಲಿ ಡಿಸ್ಟೆನ್ಸನ್ನು ಕಂಡು ಹಿಡ್ಕೋಬೇಕಾದಾಗ ಒಂದೇ ಇಬ್ಬರದು ಶಾಲೆ ಐತಿ. ಅದಕ್ಕಾಗಿ ನಾವಿಲ್ಲಿ ಇದನ್ನು ಡಿಸ್ಟೆನ್ಸನ್ನು ಮೊದಲು ಇಲ್ಲಿ ಕಂಡು ಹಿಡ್ಕೋಬೇಕು. ಡಿಸ್ಟೆನ್ಸನ್ನು ಕಂಡು ಹಿಡ್ಕೊಂಡ ನಂತರ ಇಲ್ಲಿ ಏನು ಕೇಳಿದಾನ? ಪಾರ್ಥನ ಸ್ಪೀಡ್ ಕೇಳಿದಾನ. ಇಕ್ಕಿ ಸ್ಪೀಡ 6 km/h ಐತಿ. ಪಾರ್ಥನ ಸ್ಪೀಡನ್ನು ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. ನೋಡಿರಿ ಅಗದಿ ಸಿಂಪಲ್ ಆಗೈತಿ. D = ಸ್ಪೀಡ್ / ಟೈಮ್. ನಮಗಿಲ್ಲಿ ಏನು ಮಾಡಿದಾನ? ಅವರಲ್ಲಿ ಕೊಟ್ಟಿದ್ದಾನ, km/h ಕೊಟ್ಟಿದ್ದಾನ, ಇಲ್ಲಿ ನಿಮಿಷದಲ್ಲಿ ಕೊಟ್ಟಿದ್ದಾನ. ನಾವು ಇದನ್ನು ಅಗದಿ ಸಿಂಪಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ಪರ್ ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇದು ಮಿನಿಟ್ಸನ್ನು ನಾವಿಲ್ಲಿ ಅವರಿಗೆ ಕನ್ವರ್ಟ್, ಗಂಟೆ ಇದೇನ ನಿಮಿಷವನ್ನು ಗಂಟೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ /60 ಮಾಡ್ಕೋಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ನೋಡಿ ಇಲ್ಲಿ ನಮ್ಮದು ಫಾರ್ಮುಲಾ ಏನೈತಿ? S × T ಐತಿ. ಡಿಸ್ಟೆನ್ಸ್ =
ಸ್ಪೀಡ್ ಇಂಟು ಟೈಮ್ ಫಾರ್ಮುಲಾ ಆಗುತ್ತಾ. ನಾವಿಲ್ಲಿ ನೋಡ್ತಾ ಹೋಗಬೇಕು. ಪ್ರಿಯಾದ ನೋಡಿರಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನ, 6 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾನ, 5 ಮಿನಿಟ್ಸ್ ಕೊಟ್ಟಾನ. 5 ಮಿನಿಟ್ಸ್ ಡಿವೈಡೆಡ್ ಬೈ 60 ಮಾಡ್ಕೋಬೇಕು ನಾವು. ಯಾಕಂದ್ರೆ ಇಲ್ಲಿ ಮಿನಿಟ್ಸ್ ಐತಿ, ಇಲ್ಲಿ ನಾವು ಅವರಿಗೆ ಕನ್ವರ್ಟ್ ಮಾಡ್ಕೊಂಡಾಗ ನೋಡ್ಬೇಕು. ನಾವು ಇಲ್ಲಿ 6 1 6 10 ನಾವು ಇಲ್ಲಿ ನೋಡ್ಬೇಕು. 5 1 5 2 1/2 ಅಂದಾಗ ಇಲ್ಲಿ ನೋಡ್ಬೇಕು ನೀವು. 1/2 ಅಂದಾಗ 0.5 ಆಗುತ್ತಾ. ಏನಾಗುತ್ತಾ 0.5 ಇಲ್ಲಿ ಡಿಸ್ಟೆನ್ಸ್ ಆಗುತ್ತೆ. ನಮ್ಗೆ ಡಿ ಸಿಕ್ತು 0.5. ನಮ್ಗೆ ಇವಾಗ ಏನು ಕೊಟ್ಟಾನ, ಸ್ಪೀಡನ್ನು ಕಂಡು ಹಿಡಿಯೋಣ. ಸ್ಪೀಡನ್ನು ಕಂಡು ಹಿಡಿಬೇಕಂದಾಗ ಇಲ್ಲಿ ನೋಡಬೇಕು. ಪಾರ್ಥನ ಸ್ಪೀಡನ್ನು ಕಂಡು ಹಿಡಿಬೇಕಾದಾಗ ನಮಗಿಲ್ಲಿ ಎಸ್ =d/t. ನಾವು ಇಲ್ಲಿ ನೋಡಬೇಕು. ಡಿ ಆಲ್ರೆಡಿ ನಮಗೆ ಸಿಕ್ಕೈತಿ 0.5. ಇನ್ನು ಅದೇ ರೀತಿಯಾಗಿ ನಮ್ಗೆ ಟಿ ಎಷ್ಟೈತಿ, ಇಲ್ಲಿ ಪಾರ್ಥಂದು 4 ನಿಮಿಷ ಕೊಟ್ಟಾನ. ಇದನ್ನು 4 ಡಿವೈಡೆಡ್ ಬೈ 60 ಮಾಡ್ಕೋಬೇಕು ನಾವು. ಇವಾಗ ಈ 60 ಮೇಲ್ಗಡೆ ಹೋಗುತ್ತಾ, ಇಲ್ಲಿ ನೋಡಬೇಕು. 0.5 × 60 ಡಿವೈಡೆಡ್ ಬೈ 4. 4 1 ಇಲ್ಲಿ ನಾವು ಕಟ್ತಾ ಹೊಡೆದಾಗ ನೋಡಬೇಕು. ಇಲ್ಲೂ 4 1 ಇಲ್ಲಿ 2 ಆಯಿತು. 4 5 ನೋಡಬೇಕು 15 ಆಯಿತು. ಇಲ್ಲಿ ಅಗ್ದಿ ಸಿಂಪಲ್ ಐತಿ ಕಟ್ತಾ ಹೊಡೆದು ನೋಡ್ರಿ. 0.5 × 15 ಆಯ್ತು. ಇಲ್ಲಿ ನೋಡಬೇಕು 0.5 × 15 ಆದಾಗ ನಾವಿಲ್ಲಿ ಲೆಕ್ಕವನ್ನು ಮಾಡ್ತಾ ಹೋಗ್ಬೇಕಾಗುತ್ತಾ. ಇಲ್ಲಿ ಲೆಕ್ಕ ಮಾಡಿದಾಗ 15 5 ಎಷ್ಟಾಗುತ್ತಪ್ಪ ಅಂದಾಗ 15 5 75 ಆಗುತ್ತಾ. 75 ಅಂದಾಗ ಇಲ್ಲಿ ಪಾಯಿಂಟ್ 7.5 km/h ಆಗುತ್ತಾ. ನಮ್ದು ಆನ್ಸರ್ ಏನಾಗುತ್ತಾ 7.5 km/h ಆಗುತ್ತಾ. ಅಗದಿ ಸಿಂಪಲ್ ಐತಿ ಕ್ವಶನ್. ಮೊದಲು ನಾವು ಇಲ್ಲಿ ಏನು ಕೊಟ್ಟಾರ, ಪ್ರಿಯಾದ ಡಿಸ್ಟೆನ್ಸನ್ನು ಕಂಡು ಹಿಡ್ಕೊಂಡು ಆಮೇಲೆ ಪಾರ್ಥಂದ ಸ್ಪೀಡನ್ನು ಕಂಡು ಹಿಡ್ಕೋಬೇಕು. ಪ್ರಿಯಾದ ಡಿಸ್ಟೆನ್ಸ್ ಎಷ್ಟಾಗುತ್ತಾ 0.5 ಆಗುತ್ತಾ. ಅದೇ ರೀತಿಯಾಗಿ ಪಾರ್ಥನ ಸ್ಪೀಡ್ ಎಷ್ಟಾಗುತ್ತಾ 7.5 km/h ಆಗುತ್ತಾ. ನೋಡಿರಿ ಅಗದಿ ಸಿಂಪಲ್ ಕ್ವಶನ್ ಐತಿ. ಒಂದು ಸ್ವಲ್ಪ ಇಂಥ ಕ್ವಶನ್ ಮ್ಯಾಗ ನೀವು ಅಗದಿ ಫೋಕಸ್ ಮಾಡಬೇಕು. ಯಾಕಂದ್ರೆ ಇಂಥ ಕ್ವಶನ್ ಬರೋ ಸಾಧ್ಯತೆ ನಿಮಗೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇಂಥ ಕ್ವಶನನ್ನು ನೀವು ಆಲ್ರೆಡಿ ಪದೇ ಪದೇ ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಎಕ್ಸಾಮಲ್ಲಿ ನಿಮ್ಗೆ ಟೈಮಿಂಗ್ ಭಾಳ ಕಡಿಮೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 41ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋದಾಗ ಸ್ಕ್ರೀನ್ ಮ್ಯಾಗ ನೋಡಬೇಕು. ಕ್ವಶನ್ ಅಗದಿ ಸಿಂಪಲ್ ಐತಿ, ಆದ್ರೆ ನಮಗೇನು ಅನ್ನಿಸುತ್ತಾ ಹೆವಿ ಕ್ವಶನ್ ಬಂದಂಗೆ ಆಗುತ್ತೆ. ಇದು ಅಗದಿ ಸಿಂಪಲ್ ಕ್ವಶನ್ ಐತಿ. a² + b² = 85. a + b = 1 ಆದರೆ a × b ನ ಮೌಲ್ಯವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡ್ಬೇಕು ನಾವು ಏನು ಕೇಳಿದಾನಪ್ಪ ಅಂದಾಗ a² + b² = 85 ಅಂತ ಕೊಟ್ಟಾನ. ಅದೇ ರೀತಿಯಾಗಿ a + b ಅಂದಾಗ 1 ಅಂತ ಕೊಟ್ಟಾನ. a × b ಅನ್ನು ಕಂಡುಹಿಡಿಯೋಣ. ನಮ್ಗೆ ಆಲ್ರೆಡಿ ಒಂದು ಸಮೀಕರಣವನ್ನು ಗೊತ್ತಿರಬಹುದು ನಿಮಗೆ. ಏನು ಕೊಟ್ಟಾನ, a² + b² = a² + 2ab + b². ಈ ಸಮೀಕರಣ ನಿಮಗೆ ಗೊತ್ತಿರಬೇಕು ಆಲ್ರೆಡಿ. ಅಗದಿ ಸಿಂಪಲ್ ಐತಿ. ಸಾರಿ, ಇಲ್ಲಿ a² ಅಲ್ಲ, a + b² ಸೂತ್ರ ಆಗುತ್ತಾ. ನೋಡಿರಿ a + b² ಸೂತ್ರ ಏನಾಗುತ್ತಾ, a² + 2ab + b² ಆಗುತ್ತಾ. ನಾವು ಇಲ್ಲಿ ನೋಡಬೇಕು a² + b² ಏನು ಕೊಟ್ಟಿದ್ದಾನ ನಮಗಿಲ್ಲಿ ನೋಡಬೇಕು. a + b ಅಂದ್ರೆ 1 ಕೊಟ್ಟಿದ್ದಾನೆ. 1² ಇಲ್ಲಿ ನಮ್ಗೆ a² + b² ಕೊಟ್ಟಿದ್ದಾನೆ. a² + b² ಎಷ್ಟಾಗುತ್ತೆ ಅಂದ್ರೆ 85 ಆಕೈತೆ ಅನ್ನ ಪ್ಲಸ್ 2ab ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾನೆ. ನಾವು ಇವಾಗ ಈ 85 ಈ ಕಡೆ ಬರುತ್ತೈತ. 1 - 85 = 2ab ಆಗುತ್ತಾ. 1 - 85 = 2ab ಆಗುತ್ತಾ. ಇಲ್ಲಿ ನೋಡ್ಬೇಕು ನಾವು 84 = ab. ಇದು 2 ಈ ಕಡೆ ಬರುತ್ತಾ.
ನೋಡಿರಿ 2 ಒಂದಲೇ 2 4 2 2 ನೋಡಿರಿ ನಮಗೆ ಎ ಬಿ ಎಷ್ಟಾಗುತ್ತಾ 42 ಆಗುತ್ತಾ. ಎ ಬಿ 42 ಆಗುತ್ತಾ. ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. ಎ ಬಿ 42 ಆಯಿತು. ಯಾವ 42ಪ್ಪ? ಎ ಬಿ ನೋಡ್ಬೇಕು ನೀವು ಆಪ್ಷನ್ದಾಗ ಭಾರಿ ಮಜಾ ಕೊಟ್ಟಿದ್ದಾನ. ಒಂದನೇದು 42 ಕೊಟ್ಟಿದ್ದಾನ, ಎರಡನೇದು -42 ಕೊಟ್ಟಾನ. ನಾವಿಲ್ಲಿ ಅಗದಿ ಸಿಂಪಲ್ಲಾಗಿ ನೋಡಬೇಕು. ನೋಡಿರಿ 1 - 85 ಅಂದಾಗ 1ರಾಗ 85 ಕಳೆದಾಗ -84 ಆಗುತ್ತಾ. -84 ಆದಾಗ ಇಲ್ಲಿ -42 ಆಗುತ್ತಾ. ನಮ್ದು ಇಲ್ಲಿ ಆಪ್ಷನ್ದಾಗ ನೋಡಿದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. -42 ನಾವು ಸೈನ್ ಮ್ಯಾಗ ಭಾಳ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ನೋಡಿರಿ +42 ಕೊಟ್ಟಾನ. ನಾವಿಲ್ಲಿ +42 ಹಾಕಿದ್ರು ನಮ್ದು ಆನ್ಸರ್ ರಾಂಗ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 42ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡಬೇಕು. ನೋಡಿರಿ ಒಂದು ಸಂಖ್ಯೆ 34ರಷ್ಟು ಹೆಚ್ಚಿಸಿದಾಗ ಅದು ಸ್ವತಃ 3/2 ಪಟ್ಟು ಆಗುತ್ತದೆ. ಸಂಖ್ಯೆಯನ್ನು ಕಂಡುಹಿಡಿಯ. ನಾನು ಒಂದು ಸಂಖ್ಯೆ ಐತತ್ತ, ಆ ಸಂಖ್ಯೆಯನ್ನು 34 ಪಟ್ಟು ಹೆಚ್ಚಿಸಿದಾಗ ಅದು ಸ್ವತಃ 3/2 ಪಟ್ಟು ಜಾಸ್ತಿ ಆಗುತ್ತತ್ತ. ನೋಡಿರಿ ಅಗದಿ ಸಿಂಪಲ್ ಕ್ವಶನ್, ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾನೆ ಅಷ್ಟೆ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು ಯಾವ ರೀತಿ ಕೇಳಿದಾನ. ಒಂದು ಸಂಖ್ಯೆ ಅಂತಂದಾಗ ನಾವಿಲ್ಲಿ ಎಕ್ಸ್ ಇಟ್ಕೊಂಡು ಆ ಸಂಖ್ಯೆನ 34 ಪಟ್ಟನ್ನು ಸೇರಿಸಿದಾಗ 34 ಪಟ್ಟು ಅಂದರೆ 34 3 ಅದೇ ಸಂಖ್ಯೆಗೆ 3/2 ಅನ್ನು ಕೂಡಿಸಿ ಇದನ್ನು ಮಾಡಿದಾಗ ಇಷ್ಟ ಆಗುತ್ತೆ ಅಂತ ಹೇಳಿದಾನೆ. ನಾವಿಲ್ಲಿ ಸಮೀಕರಣವನ್ನು ಬಿಡಿಸ್ತಾ ಹೋದಾಗ ನೋಡ್ರಿ ಎಷ್ಟಾಗುತ್ತಾ. ಇದು 34 ಇಲ್ಲೇ ಇರಲಿ, ಈ ಎಕ್ಸ್ ಈ ಕಡೆ ಹೋಗಿ ಮೈನಸ್ ಆಗುತ್ತಾ. 3x / 2 - x ಆಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ನಾವಿಲ್ಲಿ ಎಲ್ ಸಿ ಎಮ್ಮನ್ನು ತೆಗಿಬೇಕು. 35 3x = -2x / 2. ನೋಡಿರಿ ಇಲ್ಲಿ ಏನೂ ಇಲ್ಲ ಅಂದರೆ 1 ಆಗುತ್ತಾ, ಇಲ್ಲಿ × 2 ಆಗುತ್ತೆ, ಇಲ್ಲಿ × 1 ಆಗುತ್ತೆ. ನೋಡ್ಬೇಕು ನಾವಿಲ್ಲಿ ಈ ಕಡೆ ಇಂಟು ಐತಿ, ಈ ಕಡೆ ಬಂದು ಈ ಕಡೆ ಭಾಗಾಕಾರ ಐತಿ, ಈ ಕಡೆ ಬಂದು ಇಂಟು ಆಗುತ್ತೆ. 34 × 2 = 3x - 2x ಅಂದಾಗ x ಆಗುತ್ತೆ. ನಾವು ನೋಡ್ಬೇಕಿಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತಂತ. ನೋಡಿ 34 2 68 ನಮಗಿಲ್ಲಿ ಆನ್ಸರ್ ಬರುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಆಪ್ಷನ್ದಾಗ ನೋಡಿದಾಗ ನೋಡ್ರಿ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ಇಂಥ ಕ್ವಶನ್ನ ಆಲ್ಮೋಸ್ಟ್ ಆಲ್ ಆರ್ಮಿಗೆ ಜಾಸ್ತಿ ಕೇಳ್ತಾನೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಅಗದಿ ಸಿಂಪಲ್ ಕ್ವಶನ್. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನ್ನ ಇಲ್ಲಿ ಕಾಣೆಯಾಗಿದೆ, ಕ್ವಶನ್ದಾಗ ಪ್ರಿಂಟ್ ಆಗಿಲ್ಲ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನೋಡ್ತಾ ಹೋದಾಗ 44ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ ಒಂದು ಸ್ವಲ್ಪ ಹೆವಿ ಕ್ವಶನ್ ಪೇಪರ್ ಅಂತಂದು ಹೇಳ್ಬೋದು. ಇದನ್ನು ಏನು ಈ ಸೆಟ್ ಐತಲ್ಲ ಒಂದು ಸ್ವಲ್ಪ ಟಫ್ ಕೊಟ್ಟಿದ್ದಾನೆ. ಟಫ್ ಅನ್ನೋದು ಏನಿಲ್ಲ, ಅಗದಿ ಸಿಂಪಲ್ ಕ್ವಶನ್ ಪೇಪರ್ ಐತಿ. ಆದ್ರೆ ನಮ್ಗೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಭಾಳ ಹೆವಿ ಕ್ವಶನ್ ಪೇಪರ್ ಆಗುತ್ತಿದ್ದು. ನೋಡ್ರಿ ಏನು ಕೊಟ್ಟಾನ, ಸಮಾಂತರ ಚತುರ್ಭುಜದ 2 ಪಕ್ಕದ ಕೋನಗಳು ಏನು ಕೊಟ್ಟಾನ 4:5 ಅನುಪಾತದಲ್ಲಿವೆ, ಕೋನಗಳನ್ನು ಕಂಡುಹಿಡಿಯತ್ತಂದು ಕೊಟ್ಟಿದ್ದಾನೆ. ನೋಡ್ರಿ ಅಗದಿ ಸಿಂಪಲ್ ಐತೆ. ಏನು ಕೊಟ್ಟಾನ, ಸಮಾಂತರ ಚತುರ್ಭುಜದ 2 ಪಕ್ಕದ ಕೋನಗಳು ಎಷ್ಟು ಕೊಟ್ಟಾನ 4:5 ಕೊಟ್ಟಾನ. ಆ ಕೋನಗಳನ್ನು ಕಂಡುಹಿಡಿ ಅಂದಾನ. ಇಲ್ಲಿ ಅಗದಿ ಸಿಂಪಲ್ದಾಗ ನೀವು ನೋಡ್ತಾ ಹೋಗ್ಬೇಕಾಗತ್ತಾ. ನೋಡ್ರಿ ಅಗದಿ ಸಿಂಪಲ್ ಕ್ವಶನ್ ಐತಿ ಅದು. ನೋಡ್ರಿ ಸಮಾಂತರ ಚತುರ್ಭುಜದ ಯಾವುದೇ 2 ಪಕ್ಕದ ಕೋನಗಳು ಅಡ್ಜಸ್ಟ್ಮೆಂಟ್ ಆ್ಯಂಗಲ್ ಅಂತಂದು ಹೇಳ್ತೀವಿ. ಆವಾಗ ಅಡ್ಜಸ್ಟ್ಮೆಂಟ್ ಆ್ಯಂಗಲ್ 2 ಮೊತ್ತ ನಮ್ಗೆ ಎಷ್ಟಾಗುತ್ತೆ 180 ಆಗುತ್ತೆ. ಯಾವುದು ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜದ ಅಡ್ಜಸ್ಟ್ಮೆಂಟ್ ಆ್ಯಂಗಲ್ ಅಂದ್ರೆ ಅಕ್ಕಪಕ್ಕದ ಆ್ಯಂಗಲ್ಗಳು ಎರಡನ್ನು ಸೇರಿಸಿದಾಗ ನಮಗೆ 180 ಆಗುತ್ತೆ. ನಾವಿಲ್ಲಿ ಅನುಪಾತಗಳನ್ನು ಕೊಟ್ಟಾನ 4:5 ಕೊಟ್ಟಿದ್ದಾನೆ. ನೋಡ್ಬೇಕಿಲ್ಲಿ 4:5 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಕೋನಗಳನ್ನು ನಾವಿಲ್ಲಿ 4x ಮತ್ತು 5x ಅಂತಂದು ಇಟ್ಕೊಂಡು
ನಮ್ಗೆ ಇವಾಗ 4x ಪ್ಲಸ್ 5x ಈಸ್ ಈಕ್ವಲ್ ಟು 180 ಆಗಬೇಕಾಗತ್ತಾ. ನಾವು ಇಲ್ಲಿ ನೋಡ್ಕೋಬೇಕು 9x ಈಸ್ ಈಕ್ವಲ್ ಟು 180, x ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 9. 9 ಒಂದಲೇ 9 ಎರಡಲೇ ನಮ್ಗೆ x ಈಸ್ ಈಕ್ವಲ್ ಟು 20 ಆಗತ್ತಾ. ನೋಡ್ಬೇಕು ನಮಗಿಲ್ಲಿ x ಈಸ್ ಈಕ್ವಲ್ ಟು 20 ಆಯಿತು. x ಈಸ್ ಈಕ್ವಲ್ ಟು 20 ಆಯಿತು. ನಮಗೀಗ ಎಕ್ಸ್ ಬೆಲೆ ಸಿಕ್ಕೈತೆ. ಇಲ್ಲಿ 4xದಾಗ ಹಾಕಬೇಕು, ಇಲ್ಲಿ 5xದಾಗ ಹಾಕಬೇಕು. 4xದಾಗ 20 ಹಾಕಿದಾಗ ಎಷ್ಟಾಗುತ್ತಾ 4 ಇಂಟು 20 ಎಷ್ಟಾಗುತ್ತಾ 80 ಆಗತ್ತಾ. ಇನ್ನು ಅದೇ ರೀತಿಯಾಗಿ 5xದಾಗ ಇಲ್ಲಿ ಎಕ್ಸ್ ಬೆಲೆ 20 ಹಾಕಿದಾಗ ನಮ್ಗೆ ಎಷ್ಟಾಗುತ್ತಾ 100 ಆಗುತ್ತಾ. ನಮ್ಗೆ ಇವಾಗ ಅನುಪಾತ ಸಿಕ್ತು. ಇಲ್ಲಿ ನೋಡ್ಬೇಕು ನೀವು ಯಾವ ರೀತಿ ಐತಿ 80 ಮತ್ತು 100. ನಮಗಿಲ್ಲಿ ಆಪ್ಷನನ್ನು ನೋಡ್ತಾ ಹೋದಾಗ 80 ಮತ್ತು 100 ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ ಇಲ್ಲಿ 3 ಕರೆಕ್ಟ್ ಆಗುತ್ತೆ. ಅಗದಿ ಸಿಂಪಲ್ ಐತೆ. ಈ ಥರ ಕ್ವಶನ್ ಜಾಸ್ತಿ ಬರ್ತಾವೆ, ನೀವು ನೋಡಬೇಕು. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಏನೈತಿ 45ನೇ ಕ್ವಶನ್ ನೀವಿಲ್ಲಿ ನೋಡಬೇಕು. ಏನು ಮುಚ್ಚಿದ ಘನಾಕೃತಿಯ ಆಯಾಮಗಳು 15 ಸೆಂಟಿಮೀಟರ್ ಮತ್ತು x ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ 900 ಸೆಂಟಿಮೀಟರ್ಗೆ ಸಮಾನವಾಗಿದ್ದರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯೋಣ. ನೋಡಿರಿ, ಒಂದು ಮುಚ್ಚಿದ ಘನಾಕೃತಿ ಐತತ್ತ. ಆ ಘನಾಕೃತಿಯ ಆಯಾಮಗಳನ್ನು ಕೊಟ್ಟಾನ. ಒಂದು ಏನು ಕೊಟ್ಟಾನ 15 ಸೆಂಟಿಮೀಟರ್ ಕೊಟ್ಟಾನ, ಒಂದು x ಸೆಂಟಿಮೀಟರ್ ಕೊಟ್ಟಾನ, ಇನ್ನೊಂದು 10 ಸೆಂಟಿಮೀಟರ್ ಕೊಟ್ಟಾನ. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ 900 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನ. ಒಟ್ಟು ಮೇಲ್ಮೈ ವಿಸ್ತೀರ್ಣ 900 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನ. ಅದೇ ರೀತಿಯಾಗಿ ನಮಗೇನು ಕೇಳಿದಾನ, ಇಲ್ಲಿ ಸಿಂಪಲ್ ಐತಿ. ನಮಗೇನು ಕೇಳಿದಾನ ಅವನು ಎಕ್ಸ್ನ ಮೌಲ್ಯವನ್ನು ಕೇಳಿದಾನ. ಇಲ್ಲಿ ಎಕ್ಸ್ನ ಮೌಲ್ಯವನ್ನು ನಾವಿಲ್ಲಿ ಮಾಡ್ತಾ ಹೋದಾಗ ನೀವು ನೋಡಬೇಕು, ಅಗದಿ ಸಿಂಪಲ್ ಕ್ವಶನ್. ನೋಡ್ರಿ, ಘನಾಕೃತಿಯ ಉದ್ದ ಅಂದಾಗ ಎಷ್ಟು ಕೊಟ್ಟಾನ ಎಲ್ ಎಷ್ಟು ಕೊಟ್ಟಿದ್ದಾನೆ ಎಲ್ ಈಸ್ಕ್ವಲ್ ಟು 15 ಸೆಂಟಿಮೀಟರ್ ಕೊಟ್ಟಾನ. ಅದೇ ರೀತಿಯಾಗಿ ಘನಾಕೃತಿಯ ಅಗಲ ಅಂತಂದು ಕೊಟ್ಟಾನ. ಅಗಲ ಅಂದ್ರೆ ಬಿ ಅಂದ್ರೆ x ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇನ್ನು ಅದೇ ರೀತಿಯಾಗಿ ಹೈಟ್ ಎಷ್ಟು ಕೊಟ್ಟಾನ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ ಒಂದು ಘನಾಕೃತಿ. ಅದೇ ರೀತಿಯಾಗಿ ನಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಎಷ್ಟು ಕೊಟ್ಟಿದ್ದಾನ, ನಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸಸ್ ಏರಿಯಾ 900 ಸೆಂಟಿಮೀಟರ್ ಕೊಟ್ಟಾನ. ಟೋಟಲ್ ಸರ್ಫೇಸ್ ಏರಿಯಾ ನಮಗೆ ಎಷ್ಟು ಕೊಟ್ಟಿದ್ದಾನ 900 ಕೊಟ್ಟಿದ್ದಾನ. ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ಟೋಟಲ್ ಸರ್ಫೇಸ್ ಏರಿಯಾ ನಮಗೆ 900 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ನಾವಿಲ್ಲಿ ಫಾರ್ಮುಲಾವನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಘನಾಕೃತಿಯ ಫಾರ್ಮುಲಾ ಏನು ಬರುತ್ತಪ್ಪ ಅಂದಾಗ ನಾವಿಲ್ಲಿ ನೋಡಬೇಕು. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾವನ್ನು ನಾವಿಲ್ಲಿ ಹಚ್ಚಿದಾಗ 2 ಇಂಟು ಎಲ್ ಪ್ಲಸ್ ಬಿ, ಅದೇ ರೀತಿಯಾಗಿ ಬಿ ಎಚ್ ಪ್ಲಸ್ ಎಲ್ ಎಚ್ ಇದನ್ನು ಫಾರ್ಮುಲಾ ಕೊಟ್ಟಿದ್ದಾನೆ. ನಾವು ಇವಾಗ ಘನಾಕೃತಿಯ ಫಾರ್ಮುಲಾವನ್ನು ಯಾವ ರೀತಿ ಎ ಬಿ ಇದೈತಲ್ಲ ಇದನ್ನು ಇಂಟು ಮಾಡ್ಕೊಂಡಾಗ ಘನಾಕೃತಿಯ ಫಾರ್ಮುಲಾ ನಮಗಿಲ್ಲಿ ಸಿಗ್ತಾ ಹೋಗುತ್ತಾ. ನಾವಿಲ್ಲಿ ನೋಡಬೇಕು, ಈ ಫಾರ್ಮುಲಾದಾಗ ಎಷ್ಟು ಕೊಟ್ಟಾನ ಟೋಟಲ್ ಸರ್ಫೇಸ್ ಏರಿಯಾ 900 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಎರಡು ಐತಿ. ಎಲ್ ಇಂಟು ಬಿ ಎಷ್ಟೈತಿ, ಎಲ್ ಇಂಟು ಬಿ ಇಲ್ಲಿ ನಮ್ಗೆ ಕೊಟ್ಟಾನ 15x ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಪ್ಲಸ್ ಬಿ ಇಂಟು ಎಚ್ ಕೊಟ್ಟಾನ 10x. ಅದೇ ರೀತಿಯಾಗಿ ಎಲ್ ಇಂಟು ಬಿ ಎಷ್ಟು ಕೊಟ್ಟಿದ್ದಾನ 15 ಇಂಟು 10 ನೋಡ್ಬೇಕಿಲ್ಲಿ 15 ಇಂಟು 10 ಕೊಟ್ಟಿದ್ದಾನೆ. ನೋಡ್ಬೇಕು ನಾವಿಲ್ಲಿ 900 ಈಸ್ ಈಕ್ವಲ್ ಟು 2 ನೋಡ್ರಿ ಎಷ್ಟಾಗತ್ತಾ 25x ಆಗುತ್ತೆ. 25x ಪ್ಲಸ್ ಇಲ್ಲಿ ನಮಗೆ ಎಷ್ಟಾಗುತ್ತಾ 15 10 150 ಆಗುತ್ತೆ. ನೋಡ್ರಿ ಸಿಂಪಲ್ ಆಗಿ 900
ಇಲ್ಲಿ ಇಂಟು 2 ಐತಲ್ಲ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಭಾಗಾಕಾರ 25x ಪ್ಲಸ್ 150 ಆಗುತ್ತೆ. ನೋಡಿರಿ, 900 ಅರ್ಧ ಅಂದಾಗ ನಮಗಿಲ್ಲಿ ಎಷ್ಟಾಗುತ್ತೆ? 450 ಆಗುತ್ತೆ. 450 ಈಸ್ ಈಕ್ವಲ್ ಟು 25x ಪ್ಲಸ್ 150 ಆಗುತ್ತೆ. ನಾವಿಲ್ಲಿ ನೋಡಬೇಕು, ಇದು ಈ ಕಡೆ ಪ್ಲಸ್ ಐತಿ, ಈ ಕಡೆ ಬಂದು ಮೈನಸ್ ಆಗುತ್ತೆ. 450 ನೀವಿಲ್ಲಿ ನೋಡಬೇಕು, 450 ಮೈನಸ್ 150 ಈಸ್ ಈಕ್ವಲ್ ಟು 25x. ನಾವಿಲ್ಲಿ 450 ಒಳಗೆ ಅಂದಾಗ ನಮಗಿಲ್ಲಿ ನಿಮಗೆ ಎಷ್ಟು ಸಿಗುತ್ತಾ? 300 ಈಸ್ ಈಕ್ವಲ್ ಟು 25x. ನಾವಿಲ್ಲಿ 3 ನೋಡಬೇಕು, 300 ಡಿವೈಡೆಡ್ ಬೈ 25. ಈ ಕಡೆ ಬಂದು ಇಂಟು ಐತಿ, ಇಲ್ಲಿ ಬಂದು ಭಾಗಾಕಾರ ಆಗುತ್ತೆ. ನೋಡಿರಿ, 25 ಒಂದಲೇ ನೋಡ್ಬೇಕು. ನಾವಿಲ್ಲಿ 25 ಎಷ್ಟಲೆಪ್ಪ ಅಂದಾಗ 25 12. ನೋಡ್ರಿ, 25 12 ನಮಗೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ? 12 ಆಗುತ್ತೆ. ನೋಡ್ರಿ, 25 12 300 ಆಗುತ್ತೆ. ನಮಗಿಲ್ಲಿ ಎಕ್ಸ್ ಬೆಲೆ ಎಷ್ಟಾಗುತ್ತೆ? 12 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತೆ. ಎಷ್ಟನೇ ಕ್ವಶನ್? 45ನೇ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನ್ ಒಂದು ಸ್ವಲ್ಪ ಹೆವಿ ಕ್ವಶನ್ ಅದಾವ, ಸರಿಯಾಗಿ ನೀವು ನೋಡ್ಕೋಬೇಕು. ಕನ್ಫ್ಯೂಸ್ ಆದಲ್ಲಿ ಕಮೆಂಟ್ ಮಾಡಿರಿ, ಮತ್ತೊಮ್ಮೆ ನಿಮಗೆ ಸಾಲ್ವ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 46ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗತ್ತೆ. F2 ಕೊಟ್ಟಾನ, I6 ಕೊಟ್ಟಾನ, L10 ಕೊಟ್ಟಾನ, O14 ಕೊಟ್ಟಾನ, ಕ್ವಶನ್ ಮಾರ್ಕ್ ಕೊಟ್ಟಾನ, U22 ಸರಣಿಯಲ್ಲಿ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿರೋ ಬರುವ ಪದವನ್ನು ಕಂಡುಹಿಡಿಯೋಣ. ಏನಪ್ಪ ಒಂದು ಸರಣಿ ಕೊಟ್ಟಾನ, ಏನು ಕೊಟ್ಟಾನ? F2 ಕೊಟ್ಟಾನ. ಅದೇ ರೀತಿಯಾಗಿ I6 ಕೊಟ್ಟಾನ, ಇಲ್ಲಿ I6 ಕೊಟ್ಟಿದ್ದಾನ. ಇನ್ನು ಅದೇ ರೀತಿಯಾಗಿ L10 ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಮತ್ತೇನು ಕೊಟ್ಟಾನ? O14 ಕೊಟ್ಟಾನ. ಅದೇ ರೀತಿಯಾಗಿ ಇಲ್ಲಿ ಒಂದು ಸಂಖ್ಯೆ ಕೇಳಿದಾನ. ಇನ್ನು ಮತ್ತು U22 ಕೇಳಿದಾನ. ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು ಯಾವ ರೀತಿಯಾಗಿ ಮಾಡ್ಕೋತ ಹೋದಾನ. ನೋಡ್ರಿ, ಎಫ್ದಿಂದ ಆಯ್ಕ ಎಷ್ಟು ಗ್ಯಾಪ್ ಕೊಟ್ಟಿದ್ದಾನ? ಎಫ್ದಿಂದ ಆಯ್ಕ 1 2 3 ಅಕ್ಷರ ಗ್ಯಾಪ್ ಐತೆ. ಇಲ್ಲಿ ನೋಡ್ಬೇಕು ನಾವು, ಇಲ್ಲಿ +3 ಮಾಡಿದಾನ. ಅದೇ ರೀತಿಯಾಗಿ ಆಯ್ದಿಂದ ಎಲ್ಕ ಎಷ್ಟು ಗ್ಯಾಪ್ ಐತಿ? ಆಯ್ದಿಂದ ಎಲ್ಕ್ ಅಂದಾಗ 1 2 3 +3 ಮಾಡಿದಾನ. ಇಲ್ಲೂ +3 ಮಾಡಿದಾನೆ, ಇಲ್ಲೂ +3 ಮಾಡಿದಾನೆ. ಎಲ್ಲದಿಂದ ಓಕ, ಈ ಎಲ್ಲದಿಂದ ಓಕ್ ಎಷ್ಟು ಕೊಟ್ಟಿದ್ದಾನ? 1 2 3 ಗ್ಯಾಪ್ ಪ್ಲಸ್. ಇನ್ನು ಅದೇ ರೀತಿಯಾಗಿ ಓದಿಂದ +3 ಮಾಡಿದಾಗ ನಮಗಿಲ್ಲಿ ಎಷ್ಟಾಗುತ್ತೆ? 1 2 3 ಆಗುತ್ತೆ. ಇಲ್ಲಿ ಏನಾಗುತ್ತೆ? 6 ಬರುತ್ತೆ. ನೋಡಿರಿ, ಸಿಂಪಲಾಗಿ 6 ಬರುತ್ತೆ. 6ರಿಂದ +3 ಮಾಡಿರಿ, ಯು ಬರುತ್ತೆ. +3 ಮಾಡಿರಿ, 6ರಿಂದ +3 ಮಾಡಿರಿ, STU ಬರುತ್ತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಸಂಖ್ಯೆಗಳನ್ನು ನೋಡ್ತಾ ಹೋದಾಗ 2ರಿಂದ 6ಕ್ಕೆ ಎಷ್ಟು? +4 ಮಾಡಿದಾನೆ. ಅದೇ ರೀತಿಯಾಗಿ 6ರಿಂದ 10ಕ್ಕೆ +4 ಮಾಡಿದಾನೆ. 6ಕ್ಕೆ 4 ಕೂಡಿಸಿದಾಗ 10 ಆಯಿತು. 10ಕ್ಕೆ 4 ಕೂಡಿಸಿದಾಗ 14 ಆಯಿತು. ಈ 14ಕ್ಕೆ 4 ಕೂಡಿಸಿದಾಗ ಎಷ್ಟು ಸಿಗುತ್ತೆ? ನಮಗಿಲ್ಲಿ 18 ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ 18ಕ್ಕೆ 4 ಕೂಡಿಸಿದಾಗ ನೋಡ್ರಿ 22 ನಮಗಿಲ್ಲಿ ಸಿಗುತ್ತೆ. ನಮಗಿಲ್ಲಿ ಆನ್ಸರ್ ಏನಾಗುತ್ತೆ? R18 ಆಗುತ್ತೆ. ನಮ್ಗೆ R18 ಆಗುತ್ತೆ. ಆಪ್ಷನ್ದಾಗ ನೀವು ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು 47ನೇ ಕ್ವಶನ್ ನೋಡ್ತಾ ಹೋದಾಗ 47ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. 47ನೇ ಕ್ವಶನ್ ಯಾವ ರೀತಿ ಕೊಟ್ಟನಪ್ಪ? 47ನೇ ಕ್ವಶನ್ ಅನ್ನೋದು ನೀವು ಇಲ್ಲಿ ನೋಡಬೇಕು ಸ್ಕ್ರೀನ್ ಮ್ಯಾಗ. GOAT ಗೋಟ್ ಅನ್ನು ATGO ಎಂದು ಮತ್ತು PANE ಅನ್ನು ಯಾವ ರೀತಿ ಕೊಟ್ಟನ? NEPA ಎಂದು ಸಂಕೇತಿಸಿದರೆ FORT ಅನ್ನು ಹೇಗೆ ಸಂಕೇತಿಸಲಾಗುವುದು ಅಂತ ಕೊಟ್ಟಾನ. ನಾವಿಲ್ಲಿ ನೋಡಬೇಕು.
GOAT ಗೋಟನ್ನು ಯಾವ ರೀತಿಯಾಗಿ ಬರ್ದಾನ ಇಲ್ಲಿ ನೋಡಬೇಕು. ATGO ಅಂತ ಬರ್ದಾನ ನೋಡ್ರಿ. ಈ ಸಂಖ್ಯೆ ಇಲ್ಲಿ ಬಂದೈತೆ, ಈ ಸಂಖ್ಯೆ ಇಲ್ಲಿ ಬಂದೈತೆ, ಇದು ಇಲ್ಲಿ ಬಂದೈತೆ, ಇದು ಇಲ್ಲಿ ಬಂದೈತೆ. ಇನ್ನು ಅದೇ ರೀತಿಯಾಗಿ ಪೋರ್ಟ್ FORT ಪೋರ್ಟನ್ನು ಯಾವ ರೀತಿಯಾಗಿ ಬರಿಬೇಕನ್ನ ನಾವಿಲ್ಲಿ ಎ ಅಂದಾಗ ಇಲ್ಲಿ ನೋಡ್ರಿ ಮೂರನೇ ಅಕ್ಷರ ಬಂದೈತೆ, ಇಲ್ಲಿ ನೋಡ್ರಿ ಆರ್ ಬರಿಬೇಕು ಫಸ್ಟಕ್ಕೆ, ಇಲ್ಲಿ ಮೂರನೇ ಅಕ್ಷರ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಟಿ ಅಂದಾನ, ಇಲ್ಲಿ ಲಾಸ್ಟ್ನೇ ಅಕ್ಷರ ಬಂದೈತೆ ಟಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಜಿ ಅಂದಾನ, ಇಲ್ಲಿ ಜಿ ಅಂದಾಗ ಇಲ್ಲಿ ಫಸ್ಟ್ನೇ ಅಕ್ಷರ ಐತೆ, ಇಲ್ಲಿ ಫಸ್ಟ್ನೇ ಅಕ್ಷರ ಎಫ್ ಐತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಓ ಅಂದಾನ, ಇಲ್ಲಿ ಓ ಐತೆ ನೋಡ್ರಿ ಓ. RTFO ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ RTFO ಅನ್ನೋದು ಆಪ್ಷನ್ 3 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತೆ. RTFO ಅಗ್ದಿ ಸಿಂಪಲ್ ಐತಿ, ಅಲ್ಲೇ ಹಿಂದೆ ಮುಂದೆ ಮಾಡಿ ಬರ್ತಿದ್ದಾನೆ. ಇನ್ನು 48ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ರಿ, ಪದಗಳನ್ನು ಸರಿಯಾದ ನಿಘಂಟು ಕ್ರಮದಾಗ ಬರೆಯೋದನ. ಯಾವ್ಯಾವ ಪದ ಕೊಟ್ಟಾನ ಇಲ್ಲಿ ನೋಡಬೇಕು. ಒಂದನೇದ RET ರ್ಯಾಟ್ ಕೊಟ್ಟಾನ, ಎರಡನೇದ GOT, ಮೂರನೇದ GET ಗೆಟ್, ನಾಲ್ಕನೇದ YOU ಕೊಟ್ಟಾನ. ಅದೇ ರೀತಿಯಾಗಿ ಐದನೇದ ಏನು ಕೊಟ್ಟಾನ COW ಕೌ ಕೊಟ್ಟಾನ. ನೋಡ್ರಿ, ಇಂಗ್ಲೀಷ್ ನಿಘಂಟಿನ ಪ್ರಕಾರ ನಾವಿಲ್ಲಿ ನೋಡ್ತಾ ಹೋದಾಗ ಮೊದಲನೇದ ಕೌ ಬರುತ್ತೆ ನೋಡ್ರಿ, ಆಪ್ಷನ್ 5 ಮೊದಲಿಗೆ ಬರುತ್ತೆ. ಇನ್ನು ಅದೇ ರೀತಿಯಾಗಿ ನೋಡ್ರಿ ಗೆಟ್ ಮೂರನೇದು ಜಿ ಬರುತ್ತೆ. ಇನ್ನು ಅದೇ ರೀತಿಯಾಗಿ ನೋಡ್ರಿ ಎರಡನೇದು ಜೆ ಬರುತ್ತೆ ಇಂಗ್ಲೀಷ್ ವರ್ಣಮಾಲೆ ಪ್ರಕಾರ ಹೋದಾಗ. ಇನ್ನು ಅದೇ ರೀತಿಯಾಗಿ ಮೂರನೇದು ರ್ಯಾಟ್ ಬರುತ್ತೆ ನಾಲ್ಕನೇ ಆಪ್ಷನ್ದಾಗ. ಇನ್ನು ಐದನೇದು ಯಾವುದು ಬರುತ್ತಪ್ಪ ಅಂತಂದಾಗ ನೋಡ್ರಿ ವಾಯ್ ಲಾಸ್ಟಕ್ಕೆ ಬರುತ್ತೆ. ನೋಡ್ಬೇಕು ನೀವು 5 3 2 1 5 3 2 1 4 ಆಪ್ಷನ್ ಇಲ್ಲಿ 4 ಕರೆಕ್ಟ್ ಆಗುತ್ತೆ ನಮ್ಗೆ. ಆಪ್ಷನ್ 4 48ನೇ ಕರೆಕ್ಟ್ ಆಗುತ್ತೆ. ಇನ್ನು 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗ್ದಿ ಸಿಂಪಲ್ ಐತಿ. 49ನೇ ಕ್ವಶನ್ ಸಂಕೇತ ಸರಣಿ ಕೊಟ್ಟಾನ. ಈ ಸರಣಿ ಒಳಗ ಎಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆಗಳದಾವ, ಮೊದಲು ಸಂಖ್ಯೆ ಮತ್ತು ನಂತರ ಸಂಕೇತ ಬರಬೇಕು. ನಾವಿಲ್ಲಿ ನೋಡಬೇಕು, ಮೊದಲ ಸಂಖ್ಯೆ ನಂತರ ಸಂಕೇತ, ಮೊದಲ ಸಂಖ್ಯೆ ನಂತರ ಸಂಕೇತ. ನಾವಿಲ್ಲಿ ನೋಡ್ತಾ ಹೋದಾಗ ಎಷ್ಟು ಬರ್ತಾವಪ್ಪ ಅಂದಾಗ ನೋಡ್ರಿ 52 ಆ್ಯಟ್ ನೋಡ್ರಿ ಮೊದಲ ಸಂಖ್ಯೆ ಆಮೇಲೆ ಸಂಕೇತ ನೋಡ್ರಿ ಒಂದಾಯಿತು. ಇನ್ನು ಅದೇ ರೀತಿಯಾಗಿ ಮತ್ತೆ ನೋಡಿದಾಗ ಇದು ಒಂದಾಯಿತು. ಇನ್ನು ಅದೇ ರೀತಿಯಾಗಿ 51 ಹ್ಯಾಶ್ ಐತೆ, 51 ಹ್ಯಾಶ್ ನೋಡ್ಬೇಕು ನಾವಿಲ್ಲಿ, ಇದು ಎರಡನೇ ಸಂಖ್ಯೆ ಆಯಿತು. ಇನ್ನು ಮತ್ತು ನೆಕ್ಸ್ಟ್ ನಾವು ನೋಡಿದಾಗ 62 ಐತಿ ನೋಡ್ಬೇಕಿಲ್ಲಿ 62 ಮತ್ತು ಅಂತಂದು ಸಂಕೇತ ಕೊಟ್ಟಿದ್ದಾನೆ ನೋಡ್ಬೇಕು. ಇದು ಮೂರನೇದು ಮೊದಲ ಸಂಖ್ಯೆ. ಇಲ್ಲಿ ನೋಡ್ರಿ ಈ ಸಂಖ್ಯೆಗಿಂತ ಮೊದಲು ಸಂಖ್ಯೆ ಐತೆ, ಆಮೇಲೆ ಸಂಕೇತ ಐತೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಹೋದಾಗ 21 ಹ್ಯಾಶ್ ನೋಡ್ಬೇಕು, ಇದು ನಾಲ್ಕನೇ ಸಂಖ್ಯೆ ಆಗುತ್ತೆ. ನೋಡ್ಬೇಕು ನಾವಿಲ್ಲಿ ಆಪ್ಷನ್ ನೋಡ್ಬೇಕು 1 2 3 4 4 ಸಂಖ್ಯೆಗಳು ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ನಮ್ಗೆ 4 ಇಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನೀವು ಕ್ವಶನ್ದಾಗ ನೋಡ್ಬೇಕು ಉತ್ತರ 3 ಅಂತ ಕೊಟ್ಟಾನ, ಅಲ್ಲ ಆಪ್ಷನ್ 3 4 ಆನ್ಸರ್ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 4 ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನೀವು ನೋಡಬೇಕು ಆಪ್ಷನ್ 3 4 ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 50ನೇ ಕ್ವಶನ್ ಅಗದಿ ಸಿಂಪಲ್ ಐತೆ. 50ನೇ ಕ್ವಶನ್ ರೇನನ್ನು ಯಾವ ರೀತಿ ಬರ್ದಾನ, QZHM ಅಂತಂದು ಬರ್ದಾನ. ಅದೇ ರೀತಿಯಾಗಿ ಸ್ಟಾರನ್ನು RSZQ ಅಂತ ಬರ್ದಾನ. LOAF ಅನ್ನು ಯಾವ ರೀತಿ ಬರೀತಾನಂತಂದು ಕೇಳಿದಾನ. ನೀವು ಅಗದಿ ಸಿಂಪಲಾಗಿ ನೋಡ್ಬೇಕಿಲ್ಲಿ. ನೀವು ನೋಡ್ರಿ ರೇನ RAIN ರೇನನ್ನು ಯಾವ ರೀತಿ ಬರ್ದಾನ ಇಲ್ಲಿ ನೋಡ್ತಾ ಹೋದಾಗ ರೇನನ್ನು QZHM
ಎಮ್ ಅಂತಂದು ಬರ್ದಾನ. ನೋಡಿರಿ, ಆರ್ದಾಗ -1 ಮಾಡಿರಿ. ಆರ್ದಾಗ -1 ಮಾಡಿದಾಗ ಕ್ಯೂ ಬರುತ್ತೆ. ಇಲ್ಲಿ -1 ಮಾಡಿದಾನೆ, ನೀವು ನೋಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಎದಾಗ -1 ಮಾಡಿರಿ, ರೇನಿದ ಎದಾಗ -1 ಮಾಡಿರಿ, ಜೆಡ್ ಬರುತ್ತೆ. ಐದಾಗ -1 ಮಾಡಿರಿ, ಎಚ್ ಬರುತ್ತೆ. ಇನ್ನು ಅದೇ ರೀತಿಯಾಗಿ ಎನ್ದಾಗ -1 ಮಾಡಿದಾಗ ಎಮ್ ಬರುತ್ತೆ. ನೋಡಿರಿ, ಈ ರೀತಿ ಸರಣಿ ಕೊಟ್ಟಾನ. ನಮಗೇನು ಕೊಟ್ಟಾನ? LOAF ನೋಡ್ಬೇಕು. ನಾವು ಇಲ್ಲೂ ಎಲ್ಲ ಒಂದೊಂದು ಸಂಖ್ಯೆಯನ್ನು ಮೈನಸ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಮೈನಸ್ ಮಾಡ್ತಾ ಹೋದಾಗ ನೀವು ಇಲ್ಲಿ ನೋಡಬೇಕು, ಅಗದಿ ಸಿಂಪಲ್ಲಾಗಿ ಯಾವ ಥರ ಬರುತ್ತಾ. ಎಲ್ಲದಾಗ -1 ಮಾಡಿರಿ, ಎಲ್ಲದಾಗ -1 ಮಾಡಿರಿ, ಎಷ್ಟು ಬರುತ್ತಾ? ಎಲ್ಲದಾಗ -1 ಮಾಡಿದಾಗ ನಮಗಿಲ್ಲಿ ಕೆ ಬರುತ್ತಾ. ಇನ್ನು ಅದೇ ರೀತಿಯಾಗಿ ಓದಾಗ -1 ಮಾಡಿರಿ, ಓದಾಗ -1 ಮಾಡಿದಾಗ ನಮಗಿಲ್ಲಿ ಏನು ಬರುತ್ತಾ? ಎನ್ ಬರುತ್ತೆ. ಅದೇ ರೀತಿಯಾಗಿ ಎದಾಗ -1 ಮಾಡಿರಿ, ಎದಾಗ -1 ಮಾಡಿದಾಗ ಜೆಡ್ ಬರುತ್ತೆ. ಅದೇ ರೀತಿಯಾಗಿ ಎಫ್ದಾಗ -1 ಮಾಡಿರಿ, ಏನು ಬರುತ್ತಾ? ಇ ಬರುತ್ತಾ. ನಮಗಿಲ್ಲಿ ಆನ್ಸರ್ ಏನು ಸಿಗುತ್ತಾ? KNZE. ಈ KNZE ಅನ್ನೋದು ನಮಗಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ KNZE ಅನ್ನೋದು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತಾ. ನೋಡಿರಿ, ಕ್ವಶನ್ ಪೇಪರ್ ಅಗದಿ ಈಸಿ ಐತಿ, ಆದರೆ ಕ್ವಶನ್ನ ಕನ್ಫ್ಯೂಸ್ ಮಾಡಿ ಭಾಳ ಕೇಳಿದಾನ. ಸಿಂಪಲ್ ಕ್ವಶನ್ ಪೇಪರ್ ಐತಿ, ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾನ. ಸರಿಯಾಗಿ ನೋಡ್ಕೋಬೇಕು. ಈ ಕ್ವಶನ್ ಪೇಪರನ್ನು ನೀವು ಅಕ್ಯುರೇಟಾಗಿ ಸಾಲ್ವ್ ಮಾಡಿದ್ರೆ ಈಗ ನೆಕ್ಸ್ಟ್ ಈಗೇನು ಆಲ್ರೆಡಿ 22 ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡಿದ್ದಾನಲ್ಲ, ಅವನ್ನೆಲ್ಲ ಕಣ್ಮುಚ್ಚಿ ನೀವು ಸಾಲ್ವ್ ಮಾಡ್ತೀರಿ. ಈ ಕ್ವಶನ್ ಪೇಪರನ್ನು ಅಗದಿ ಕ್ಲಿಯರಾಗಿ ನೋಡ್ಬೇಕು ನೀವು.